ಕರ್ತನಾದಂಥ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಈ ಉದಯ ಕಾಲದ ಶುಭ ವಂದನೆಯನ್ನು ತಿಳಿಸುತ್ತಾ ಈ ದಿನಕ್ಕೆ ಬೇಕಾದಂಥ ಎಲ್ಲ ವಿಧವಂಥ ಸಹಾಯವನ್ನು ಆತನ ಕೃಪಾ ಆಶೀರ್ವಾದಗಳನ್ನು ಬಯಸುತ್ತಾ ಕೆಲವು ನಿಮಿಷಗಳವರಿಗೆ ನಮ್ಮ ಹೃದಯದಲ್ಲಿ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡ ಪ್ರಿಯರೇ, ಸ್ವಾಮಿ ಈ ದಿನಕ್ಕೆ ಬೇಕಾದಂಥ ಎಲ್ಲ ವಿಧವಂಥ ಸಹಾಯವನ್ನು, ಕೃಪೆಯನ್ನು, ಮಾರ್ಗದರ್ಶನವನ್ನು ಕೊಡು ಎಂಬುದನ್ನು ನಾವು ಕೇಳಿಕೊಂಡ ಪ್ರಿಯರೇ. ಯಾಕಂದರೆ ವಾಕ್ಯವು ನಮಗೆ ಈ ರೀತಿಯಾಗಿ ತಿಳಿಸ್ತಾ ಇದೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ ಎಂಬುದಾಗಿ ಕೀರ್ತನೆಗಳ ಪುಸ್ತಕ 121 ಮತ್ತು 2ನೇ ವಾಕ್ಯದಲ್ಲಿ ಭಕ್ತನಾದಂಥ ದಾವೀದನು ತನ್ನ ಅನುಭವದ ಮಾತನ್ನು ಬರಿತಾ ಇದ್ದಾನೆ ಪ್ರಿಯರೇ. ಆದ್ದರಿಂದ ಕ್ರಿಸ್ತನ ಮೂಲಕವಾಗಿ ಈ ದಿನಕ್ಕೆ ಬೇಕಾದಂಥ ಎಲ್ಲ ಸಹಾಯವನ್ನು ಪಡೆದುಕೊಳ್ಳೋದ್ರ ಮೂಲಕವಾಗಿ ಈ ರೀತಿಯಾಗಿ ನಾವು ರಾಗವನ್ನು ಹಾಡಿಕೊಂಡು ಆರಾಧನೆ ಮಾಡಿಕೊಂಡ ಭೂಮಿಯು ಅದರಲ್ಲಿರುವ ಸಮಸ್ತವು ದೇವರದೇ ಎಂಬುದಾಗಿ ಭೂಮಿಯು ಅದರಲ್ಲಿರುವ ಸಮಸ್ತ ದೇವರದೇ, ಲೋಕವು ಅದರ ನಿವಾಸಿಗಳು ಎಲ್ಲವೂ ಆತನವೇ. ಭೂಮಿಯು ಅದರಲ್ಲಿರುವ ಸಮಸ್ತ ದೇವರದೇ, ಲೋಕವು ಅದರ ನಿವಾಸಿಗಳು ಎಲ್ಲವೂ ಆತನವೇ. ಪರಿಶುದ್ಧನು ಆಗಮ್ಯನು ಅದ್ಭುತ ದೇವರು, ಆತನ ಸಾನ್ನಿಧ್ಯ ಸೇರಲು ಯಾವನು ಯೋಗ್ಯನು? ನಿರ್ಮಲನು ಶುದ್ಧಿತನು ಅವನೇ ಯೋಗ್ಯನು. ನಿರ್ಮಲನು ಶುದ್ಧಿತನು ಅವನೇ ಯೋಗ್ಯನು. ಭೂಮಿಯು ಅದರಲ್ಲಿರುವ ಸಮಸ್ತ ದೇವರದೇ, ಲೋಕವು ಅದರ ನಿವಾಸಿಗಳು ಎಲ್ಲವೂ ಆತನವೇ. ಸಮಸ್ತವೆಲ್ಲ ಒಂದಾಗುವುದು ಯೇಸುವಿನಲ್ಲಿಯೇ, ಕ್ರಿಸ್ತನಲ್ಲಿ ಪ್ರತಿಯೊಬ್ಬನು ನೂತನ ಸೃಷ್ಟಿಯೇ. ದೇವರನ್ಯೋನ್ಯತೆ ಪಡೆಯಲು ಅವನೇ ಯೋಗ್ಯನು. ದೇವರನ್ಯೋನ್ಯತೆ ಪಡೆಯಲು ಅವನೇ ಯೋಗ್ಯನು. ಭೂಮಿಯು ಅದರಲ್ಲಿರುವ ಸಮಸ್ತ ದೇವರದೇ, ಲೋಕವು ಅದರ ನಿವಾಸಿಗಳು ಎಲ್ಲವೂ ಆತನವೇ. ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನು ತನ್ನ ಮಹಿಮೆಗಾಗಿ ಆತನನ್ನು ಜೀವಿತದಲ್ಲಿ ಮಹಿಮೆ ಪಡಿಸುವೆಯೋ? ರಾಜನಾಗಿ ಯೇಸು ನಿನ್ನ ಆಳುತ್ತಿರುವನು.
ರಾಜನಾಗಿ ಯೇಸು ನಿನ್ನ ಆಳುತ್ತಿರುವನು. ಭೂಮಿಯು ಅದರಲ್ಲಿರುವ ಸಮಸ್ತ ದೇವರದೇ, ಲೋಕವು ಅದರ ನಿವಾಸಿಗಳು ಎಲ್ಲವೂ ಆತನವೇ. ಭೂಮಿಯು ಅದರಲ್ಲಿರುವ ಸಮಸ್ತ ದೇವರದೇ, ಲೋಕವು ಅದರ ನಿವಾಸಿಗಳು ಎಲ್ಲವೂ ಆತನವೇ. ಎಲ್ಲವೂ ಆತನವೇ, ಎಲ್ಲವೂ ಆತನವೇ. ಆರಂಭ ಮಾಡೋಣ. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದಾಗುವುದು. ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಯೆಹೋವನು ಅಂತರಂಗವನ್ನೇ ಪರೀಕ್ಷಿಸುವನು. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ತ್ರೈಕ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡುವಂತಹ ಸಂಗೀತಗಳಲ್ಲಿ 7ನೇ ಸಂಗೀತದ 1 ಮತ್ತು 3ನೇ ಚರಣಗಳನ್ನು ಮಾತ್ರ ರಾಗ ಮಾಡಿಕೊಳ್ಳೋಣ. ಸಂಗೀತ 7, 1 ಮತ್ತು 3ನೇ ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಭೂಲೋಕಕೀಶ ಮಾಡಿದ ಸಂಪ್ರೀತಿಗೇಡು ಇಲ್ಲ, ಕಂಡು ದ್ರೋಹ ಜಾತಿಯ ಉಪೇಕ್ಷೆ ಮಾಡಲಿಲ್ಲ. ಈ ಪ್ರೀತಿಯ ತವರಿತು ತಾಯಾಬ್ದಿನೆಲ ಕಾಣಲು, ಸಾಮರ್ಥ್ಯ ಯಾರಿಗೋಡು ನಾನು ಲೋಕವು ತಾತ್ಸಾರ ಮಾಡಿತಲ್ಲ, ಆದಾಗ್ಯೂ ಶಿಕ್ಷೆ ತಡೆದು ತಾನಾತ್ಮ ಕೊಟ್ಟನಲ್ಲ. ಹಾರೀಗ ಶಾಂತ ದೇವರೇ, ನಿನ್ನತಿಶಯ ಕೃಪೆಗೆ ಸಾಷ್ಟಾಂಗ ನಮಸ್ಕಾರ. ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳಿಗೆ ಒಡೆಯನಾಗಿರುವಂಥ ನಮ್ಮ ಪರಮ ಪ್ರೀತಿಯ ತಂದೆಯ ದೇವರೇ, ಅಪ್ಪ ಕರ್ತನೆ, ಈ ಉದಯ ಜಾವದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಸೇರಿ ಬಂದಂಥ ಎಲ್ಲ ನಿನ್ನ ಭಕ್ತ ಸಮೂಹವನ್ನು ವಿಶೇಷವಾಗಿ ನಿನ್ನ ಆಶೀರ್ವಾದ ಕೃಪೆಗಳಿಂದ ತುಂಬಿಸ್ಬೇಕಾಗಿ ಬೇಡಿಕೋತೀವಪ್ಪ. ಹೌದು ಸ್ವಾಮಿ, ಈ ದಿವಸ ಜೀವಿತರ ಪಟ್ಟಿಯಲ್ಲಿ ನಾವು ಇರುವುದು ಅದು ನಿನ್ನ ಮಹಾಕೃಪೆಯಾಗಿದೆ ಸ್ವಾಮಿ. ನೀನು ನಮ್ಮ ಜೀವನದಲ್ಲಿ ಮಾಡಿರುವಂಥ ಎಲ್ಲ ಮಹೋಪಕಾರಗಳನ್ನು ನೆನೆಸಿಕೊಂಡು ಈ ಮುಂಜಾವಿನಲ್ಲಿ ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸೋರಾಗಿದ್ದೀವಪ್ಪ. ಹೌದು ಸ್ವಾಮಿ, ಸೇರಿ ಬಂದಂಥ ಎಲ್ಲ ಭಕ್ತ ಸಮೂಹ ಯಾವ ಆಶಾಕಾಂಕ್ಷೆಗಳು ಕುಂದುಕೊರತೆಗಳಿಂದ ಬಂದಿದ್ದಾರೋ ನೀನು ಬಲ್ಲಾತನಾಗಿದ್ದಿ. ಅವೆಲ್ಲವುಗಳನ್ನ ಚಿತ್ತಕ್ಕನುಸಾರ ಈಡೇರಿಸಪ್ಪ. ನಮ್ಮ ಸಭೆಯ ಎಲ್ಲ ಕುಟುಂಬಗಳನ್ನು ಹೆಸರಾಗಿ ಆಶ್ವಾದಿಸು ಸ್ವಾಮಿ. ಯಾವ ಕುಟುಂಬಗಳಲ್ಲಿ ಯಾವ ಸಮಸ್ಯೆಗಳಿವೆಯೋ, ಯಾವ ಅನಾರೋಗ್ಯಗಳಿವೆಯೋ ನೀನು ಬಲ್ಲಾತನಾಗಿದ್ದಿ. ಅವೆಲ್ಲವುಗಳನ್ನ ಚಿತ್ತಕ್ಕನುಸಾರವಾಗಿ ಈಡೇರಿಸಬೇಕಾಗಿ ಬೇಡಿಕೋತೇವಪ್ಪ. ವಿಶೇಷವಾಗಿ ಸಕಲ ಜ್ಞಾನ ನಿಧಿಯಾಗಿರುವಂಥ ದೇವರೇ, ಈ ಸಮಯದಲ್ಲಿ ನಾವು ಇಂದಿನಿಂದ ಪರೀಕ್ಷೆಯನ್ನು ಬರೀತಾರಂಥ ಎಲ್ಲ SSLC ಮಕ್ಕಳಿಗೋಸ್ಕರ ಬೇಡಿಕೋತಾ ಇದ್ದೇವೆ ಸ್ವಾಮಿ.
ಇಂದಿನಿಂದ ಏಪ್ರಿಲ್ 2ರವರೆಗೆ ಪರೀಕ್ಷೆಯನ್ನು ಬರೀತಾ ಇರುವಂಥ ಎಲ್ಲ ನಮ್ಮ ಸಭೆಯ ಮತ್ತು ನಿಲಯದ SSLC ಮಕ್ಕಳನ್ನೇ ನಿನ್ನ ಕೃಪಾ ಕಟಾಕ್ಷಕ್ಕೆ ಒಪ್ಪಿಸ್ತೇವಪ್ಪ. ಸ್ವಾಮಿ, ಮಕ್ಕಳಿಗೆ ಬೇಕಾಗುವಂಥ ಪರಲೋಕ ಜ್ಞಾನವನ್ನು ಕೊಡು, ಪರೀಕ್ಷಾ ಸಮಯದಲ್ಲಿ ಬೇಕಾಗುವಂಥ ಆರೋಗ್ಯವನ್ನು ಕೊಡು ಸ್ವಾಮಿ, ತಾಳ್ಮೆಯನ್ನು ಕೊಡಪ್ಪ. ಈ ರೀತಿ ಈ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸಿ ಇಂದಿನಿಂದ ಬರೆಯುವಂಥ ಅವರ ಪರೀಕ್ಷೆಗಳ ಮೇಲಿನ ಹಸ್ತವನ್ನಿಟ್ಟು ಆ ಪರೀಕ್ಷೆಗಳನ್ನು ನೀನು ಆಶೀರ್ವದಿಸಬೇಕಾಗಿ ಬೇಡಿಕೋತೀವಪ್ಪ. ಬರುವಂತೆಲ್ಲ ಅಪಾಯಗಳಿಂದ ಮಕ್ಕಳನ್ನು ಕಾಪಾಡಬೇಕಾಗಿ ಬೇಡಿಕೋತೇವೆ. ಹೌದು ಸ್ವಾಮಿ, ಈ ಒಂದು ಕ್ಷಮಾ ದಿನಗಳಲ್ಲಿ ನಿನ್ನ ವಾಕ್ಯ ಸಂದೇಶಗಳನ್ನ ಹೊತ್ತು ತರ್ತಾ ಇರುವಂಥ ಎಲ್ಲ ನಿನ್ನ ಸೇವಕ ವೃಂದದವರನ್ನು ವಿಶೇಷವಾಗಿ ಆಶೀರ್ವದಿಸಪ್ಪ. ಅವರ ಪ್ರಯಾಣಗಳನ್ನು ಆಶೀರ್ವದಿಸಿ ಸುರಕ್ಷಿತವಾಗಿ ಅವರು ಬಂದು ಸುರಕ್ಷಿತವಾಗಿ ತಮ್ಮ ಸ್ಥಳಗಳಿಗೆ ಹೋಗಲಿಕ್ಕಾಗುವಂತೆ ಮತ್ತು ಸಭೆಗೆ ವಾಕ್ಯವೆಂಬಂಥ ಮನ್ನವನ್ನು ಬಿತ್ತರಿಸುವಾಗ ಅದು 100ರಷ್ಟು 60ರಷ್ಟು ಫಲಿಸಲಿಕ್ಕಾಗುವಂತೆ ಕೃಪೆ ನಡೆ ಸ್ವಾಮಿ. ನಮ್ಮ ಸಭಾ ಪಾಲಕರನ್ನು ಅವರ ಸೇವೆಯನ್ನು ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಮುಂದಿನ ದಿನಗಳಲ್ಲಿ ಅವರ ಒಂದು ಸೇವೆ ಇನ್ನೂ ಹೆಚ್ಚೆಚ್ಚಾಗಿ ಅದು 100ರಷ್ಟು 60ರಷ್ಟು ಫಲಿಸಲಿಕ್ಕಾಗುವಂತೆ ಕೃಪೆ ನೀಡಪ್ಪ. ಸಭಾ ಪಾಲನಾ ಸಮಿತಿ ಎಲ್ಲ ಸದಸ್ಯರನ್ನು ಅವರ ಸೇವೆಯನ್ನು ನೀನು ಬಲಪಡಿಸಬೇಕಾಗಿ ಬೇಡಿಕೋತೇವೆ ಸ್ವಾಮಿ. ವಿಶೇಷವಾಗಿ ಜಗತ್ತಿನಾದ್ಯಂತ ಯುದ್ಧದ ಭೀತಿ ಹರಡಿರುವಾಗ ಸ್ವಾಮಿ, ಜಗತ್ತಿನಲ್ಲಿ ಬೇಕಾಗುವಂಥ ಶಾಂತಿ ಸಮಾಧಾನವನ್ನು ನೀನು ನೀಡಿ ಎಲ್ಲ ದುಷ್ಟ ಶಕ್ತಿಗಳನ್ನು ದಮನಗೊಳಿಸಬೇಕಾಗಿ ಬೇಡಿಕೋತೇವಪ್ಪ ಸ್ವಾಮಿ. ಈ ಒಂದು ಯುದ್ಧದಿಂದ ಅನೇಕ ಸಮಸ್ಯೆಗಳು ನಮ್ಮ ದೇಶದಲ್ಲಿ ಕೂಡ ತಲೆದೋರ್ತಾ ಇರುವಾಗ ಸ್ವಾಮಿ, ಈ ಸಮಯದಲ್ಲಿ ನೀನೇ ಎಲ್ಲವನ್ನ ನಿನ್ನ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಎಲ್ಲರನ್ನ ಸಂರಕ್ಷಿಸಿ ಈ ದಿನನಿತ್ಯದ ಸೌಲಭ್ಯಗಳಿಗೆ ಯಾವುದೇ ಕುಂದು ಕೊರತೆಗಳು ತೊಂದರೆಗಳು ಬರದಂತೆ ನೀನೇ ನಮ್ಮೆಲ್ಲರನ್ನ ಕಾಪಾಡಿ ಸಂರಕ್ಷಿಸಿ ಮುನ್ನಡೆಸಬೇಕಾಗಿ ಬೇಡಿಕೋತೇವೆ ಸ್ವಾಮಿ. ಹೌದು ರಾಜ, ಈ ಬೇಸಿಗೆ ಬವಣೆಯಿಂದ ನಮ್ಮ ಗದಗ ಪಟ್ಟಣವನ್ನು ತಪ್ಪಿಸಿ ಎಲ್ಲರಿಗೂ ನಾಡಿಗೆ ಸಮೃದ್ಧಿಯಾದ ನೀರನ್ನು ನೀನು ಹರಿಯ ಮಾಡಬೇಕಾಗಿ ಬೇಡಿಕೋತೇವೆ. ಈ ರೀತಿಯಾಗಿ ಈ ದಿವಸ ವಿಶೇಷವಾಗಿ ನಿನ್ನ ವಾಕ್ಯ ಸಂದೇಶವನ್ನು ಹೊತ್ತು ತಂದಿರುವಂಥ ನಿನ್ನ ದಾಸಿಯನ್ನು ನಿನ್ನ ಕೃಪಾ ಕಟಾಕ್ಷಕ್ಕೆ ಒಪ್ಪಿಸ್ತೇವಪ್ಪ ಸ್ವಾಮಿ. ಅವ್ರು ಬಿತ್ತುವಂಥ ವಾಕ್ಯಗಳನ್ನ ವಿಶೇಷವಾಗಿ ನೀನು ಆಶೀರ್ವದಿಸಬೇಕಾಗಿ ಬೇಡಿಕೋತೇವೆ. ಮುಂಜಾವಿನಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂಥ ನಾವುಗಳು ಅದನ್ನು ನಾವು ದಿನಾಲು ಈ ದಿವಸ ಪೂರ್ತಿಯಾಗಿ ನಾವು ಮೆಲುಕು ಹಾಕುತ್ತಾ ನಮ್ಮ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವಂತೆ ಕೃಪೆ ನೀಡು. ಈ ಒಂದು ಸಮಯದ ಆದಿ ಮಧ್ಯ ಅಂತ್ಯ ನೀನಾಗಿದ್ದುಕೊಂಡು ನಿನ್ನ ಚಿತ್ತಂತೆ ಮುನ್ನಡೆಸಬೇಕಾಗಿ ಯೇಸುವಿನ ಹೆಸರಲ್ಲಿ ಬೇಡುತ್ತೇವೆ ತಂದೆ, ಆಮೇಲೆ. ನಾವು ಆರಾಧನೆಯನ್ನು ಮುಂದುವರಿಸುವ ಹಾಗೆ ಹಾಡುವಂಥ ಮಹಿಮಾ ಗೀತೆಗಳಲ್ಲಿ 121ನೇದು ಮಹಿಮೆ ಮಹಿಮೆ ಸದಾ ಆತನಿಗೆ, ಈ ಒಂದು ಸಂಗೀತವನ್ನು ನಾವೀಗ ಹಾಡಿಕೊಳ್ಳೋಣ. ಮಹಿಮೆ ಮಹಿಮೆ ಸದಾತನಿಗೆ, ಯೇಸುರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾತನಿಗೆ, ಯೇಸುರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದಡಿ ಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದು ಹಾಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದೆ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದೆ ನನ್ನನ್ನೆಂದಿಗೂ ಬಿಡಿಸಿದನು. ಕುರುಡನಾಗಿದ್ದೆ ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕುರುಡನಾಗಿದ್ದೆ ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ.
ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸ ಧರೆಗಿಳಿದು ನೀ ಬಂದವನೇ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದೆ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದೆ ನನ್ನನ್ನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ ಯೇಸುರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೊಳು ಹೋಗುವೆ ಹೋಗುವೆ ಯೇಸುರಾಜನ ಹಿಂದೆ ಹೋಗುವೆ. ಭಾಗ್ಯಕಾರನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯಕಾರನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದೆ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದೆ ನನ್ನನ್ನೆಂದಿಗೂ ಬಿಡಿಸಿದನು. ಸೇವಕರೊಟ್ಟಿಗೆ ಧ್ಯಾನ ಸಮಯವನ್ನು ಪ್ರವೇಶಿಸುವ ಪೂರ್ವದಲ್ಲಿ ಇನ್ನೊಂದು ಸಂಗೀತವನ್ನು ಹಾಡಿಕೊಳ್ಳೋಣ. ಎಲ್ ಶಡಾಯ್ ನನ್ನ ಜೊತೆ ನೀನೆ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲಿ ಮಾಡಿದೆ. ನನ್ನ ಬಾಳಿನ ಫಲ ನೀನೇ, ನನ್ನ ಬಾಳಿನ ಬಲ ನೀನೇ. ಮುಂಜಾನೆಯಲ್ಲೇ ಕೃಪೆಯ ಸುರಿಸುವ ಕೃಪೆಯ ಸ್ತೋತ್ರವು. ಮುಂಜಾನೆಯಲ್ಲೇ ಕೃಪೆಯ ಸುರಿಸುವ ಕೃಪೆಯ ಸ್ತೋತ್ರವು. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು.
ಇದುವರೆಗೂ ಕಾದು ನಡೆಸಿದ ಎಬೆನೆಜರ್ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬೆನೆಜರ್ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಕ್ರಿಸ್ತೇಸುವಿನಲ್ಲಿ ಪ್ರೀತಿಯ ಸಭೆಯೆಲ್ಲ ಸಭಿಕರೇ, ಈ ಬೆಳಗಿನ ಜಾವದ ಶುಭ ಮುಂಜಾನೆ ತಮ್ಮೆಲ್ಲರಿಗೂ. ಇಲ್ಲಿಯ ನಿಮ್ಮೊಟ್ಟಿಗೆ ಬಂದು ದೇವರ ಸಂದೇಶವನ್ನು ಕೇಳುವಂತೆಯೂ ಆತನನ್ನು ಆರಾಧಿಸುವಂತೆಯೂ ತಂದೆ ದೇವರು ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅಯ್ಯನವರಿಗೂ ಸಭಾಪಾಲನಾ ಸಮಿತಿಗೂ ನೆರೆದು ಬಂದಂಥ ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವಳಾಗಿದ್ದೇನೆ. ಪ್ರಿಯರೇ, ಇಂದು ನಾವು ಧ್ಯಾನ ಮಾಡಲಿಕ್ಕಿರುವಂಥ ದೇವರ ವಾಕ್ಯದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ ವಚನ 28ರಿಂದ 30ರವರೆಗೆ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ ವಚನ 28ರಿಂದ 30ರವರೆಗೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು ಎಂಬುವಂಥದ್ದೇ. ಪ್ರಿಯರೇ, ಈ ಮಾತನ್ನು ಯೇಸು ಸ್ವಾಮಿಯವರು ಇಸ್ರಾಯೇಲರ ಜನರಿಗೆ ಹೇಳಿದಂಥ ಮಾತಾಗಿದೆ. ಆಗಿನ ಕಾಲದಲ್ಲಿ ಯೇಸು ಸ್ವಾಮಿ ತನ್ನ ಸುವಾರ್ತೆನ ಸಾರಲಿಕ್ಕೆ ಪ್ರಾರಂಭ ಮಾಡಿದಂಥ 3.5 ವರ್ಷಗಳಲ್ಲಿ ಆತನು ಜನರ ಮಧ್ಯದಲ್ಲಿ ಇರುವಾಗ ಆ ಜನರ ಹೊರೆಗಳನ್ನು, ಕಷ್ಟಗಳನ್ನು, ಸಂಕಟಗಳನ್ನು ಅರ್ಥ ಮಾಡಿಕೊಂಡ್ರು. ಆಗ ಸ್ವಾಮಿ ಆ ಜನರಿಗೆ ಕರೆ ಕೊಡ್ತಾ ಇದ್ದಾನೆ, ಅವರ ಕಷ್ಟಗಳನ್ನು ನೋಡಿ. ಏನಂತ? ಎಲ್ಲ ಈ ಕಷ್ಟಪಡುವವರೇ, ನೀವ್ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಾ? ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ನಾನು ಒಂದು ಹೊರೆಯನ್ನು ನಿಮ್ಮ ಮೇಲೆ ಹೊರಿಸ್ತೇನೆ, ಆದರೆ ಆ ಹೊರೆಯು ಬಹಳ ಹೌರವಾದದ್ದು. ನನ್ನ ಹೊರೆಯು, ನನ್ನ ನೊಗವು ಬಹಳ ಮೃದುವಾದದ್ದು. ನೀವು ಹೊರುತ್ತಿರುವಂಥ, ನೀವು ಪಡುತ್ತಿರುವಂಥ ಕಷ್ಟಗಳು ತುಂಬ ಭಾರವಾದವುಗಳು. ಅವೆಲ್ಲವುಗಳನ್ನು ನೀವು ನಿಮ್ಮಿಂದ ತೆಗೆದು ಹಾಕಬೇಕಾ? ಆದರೆ ನನ್ನ ಬಳಿಗೆ ಬನ್ನಿರಿ ಅಂತ ಸ್ವಾಮಿ ಅವರಿಗೆ ಕರೆ ನೀಡ್ತಾ ಇದ್ದಾನೆ. ಸ್ವಾಮಿ ಹೇಳೋದು ಬನ್ನಿರಿ ಎಂಬುದಾಗಿ. ಅದು ಒಂದು ಕರೆ, ಒಂದು ಆಹ್ವಾನ. ಹೋಗಿರಿ ಅಂತ ಹೇಳಿಲ್ಲ ಸ್ವಾಮಿ. ಇಷ್ಟು ಕಷ್ಟಪಡ್ತಾ ಇದ್ದೀರಾ, ಹಾಗಾದರೆ ಧರ್ಮಶಾಸ್ತ್ರದ ಪ್ರಕಾರ ನೀವು ಅವರ ಬಳಿಗೆ ಹೋಗ್ರಿ, ಇವರ ಬಳಿಗೆ ಹೋಗಿರಿ, ಅವರನ್ನು ಭೇಟಿ ಮಾಡಿರಿ, ಅಲ್ಲಿ ಹೋದರೆ ನಿಮ್ಮ ಕಷ್ಟ ತೀರುತ್ತೆ ಅಂತ ಸ್ವಾಮಿ ಹೇಳಲಿಲ್ಲ. ನನ್ನ ಬಳಿಗೆ ಬನ್ನಿರಿ ಅಂತ ಕರೀತಾ ಇದ್ದಾನೆ. ಈ ಒಂದು ಕರೆಯು ಆ ಜನರ ದೈಹಿಕ ವಿಶ್ರಾಂತಿಗಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸಾಂತ್ವವನ್ನು ಕಂಡುಕೊಳ್ಳಲು ಇಸ್ರಾಯೇಲ್ ಜನರಿಗೆ ಸ್ವಾಮಿ ನೀಡಿದ ಒಂದು ಕರೆಯಾಗಿದೆ. ಹಾಗಾದರೆ
ಆಗಿನ ಕಾಲದ ಜನರು, ಇಸ್ರಾಯೇಲರು ಯಾವೆಲ್ಲ ಕಷ್ಟಗಳನ್ನು, ತೊಂದರೆಗಳನ್ನು, ಹೊರೆಗಳನ್ನು ಹೊತ್ತಿದ್ದರು ಎಂಬುದಾಗಿ ನಾವು ವಿಚಾರ ಮಾಡುವಾಗ, ಮೊದಲನೇದಾಗಿ ಆಗಿನ ಕಾಲದಲ್ಲಿ ಆ ದೇವರು ಕೊಟ್ಟಂಥ ದಶಾಜ್ಞೆಗಳನ್ನು ಅನುಸರಿಸುವಲ್ಲಿ ಅವರಿಗೆ ತುಂಬ ಭಾರವಾದಂಥ, ದ್ವಂದ್ವವಾದಂಥ ವಿಚಾರಗಳನ್ನು ಆಗಿನ ಯಾಜಕರು ಮತ್ತು ಮಹಾಯಾಜಕರು, ರಬ್ಬಿಗಳು ಅವರ ಮೇಲೆ ಹೇರ್ತಾ ಇದ್ದರು. ದಶಾಜ್ಞೆಗಳನ್ನು ಕೈಕೊಂಡು ನಡೆಯುವುದರಲ್ಲಿ ತುಂಬ ದ್ವಂದ್ವವಾದಂಥ ವಿಚಾರಗಳನ್ನು ಜನರ ಮೇಲೆ ಹೇರ್ತಾ ಇದ್ರು. ಅವರು ಈ 10 ದಶಾಜ್ಞೆಗಳನ್ನು ವಿಚಾರ ಮಾಡಿ ರಬ್ಬಿಗಳು ಮತ್ತು ಯಾಜಕರು, ಮಹಾಯಾಜಕರು ಸೇರಿ ಕೂತುಕೊಂಡು ಅವುಗಳನ್ನು ವಿಚಾರ ಮಾಡ್ತಾ ಇದ್ರು. ಒಬ್ಬರಿಗೊಬ್ಬರು ವಿಚಾರ ವಿನಿಮಯಗಳನ್ನು ಮಾಡಿ ಒಂದು ಆಜ್ಞೆಯನ್ನು ಪಾಲಿಸಬೇಕಾದರೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಅವರು ಬರವಣಿಗೆ ಮೂಲಕ ಬರೆದಿಡ್ತಾ ಇದ್ರು. ಒಂದು ವಿಚಾರದ ಪ್ರಕಾರ ಒಂದು ಆಜ್ಞೆಯನ್ನು ಅವರು ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಲು 2 ವರ್ಷ ತೆಗೆದುಕೊಂಡ್ರಂತೆ, ಒಂದು ಆಜ್ಞೆಗಾಗಿ. ಅಷ್ಟು ಸುವಿಸ್ತಾರವಾದಂಥ ವಿಚಾರಗಳನ್ನು ಜನರ ಮೇಲೆ ಹೇರುವುದು ಅವರ ಉದ್ದೇಶ. ಅವರು ಬರೆದಿಟ್ಟಂಥ ತಮ್ಮ ವಿಚಾರಗಳನ್ನು ಶಿಮ್ನಾ ಮತ್ತು ಟಾಲ್ಮಂಡ್ ಎಂಬುವಂಥ ಗ್ರಂಥಗಳಲ್ಲಿ, ಮಿಷ್ನಾ ಮತ್ತು ಟಾಲ್ಮಂಡ್ ಎನ್ನುವಂಥ ಗ್ರಂಥಗಳಲ್ಲಿ ಬರೆದಿಡ್ತಾ ಇದ್ರು. ಆ ಗ್ರಂಥಗಳನ್ನು ಜನರು ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಒಂದೇ ಗ್ರಂಥ, ನಮ್ಮ ಹಾಗೆ ಪ್ರತಿಯೊಬ್ಬರ ಕೈಯಲ್ಲಿ ಸಿಗುವಂಥ ಬೈಬಲ್ ಅಲ್ಲ. ಅವುಗಳನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ತುಂಬ ಅವರಿಗೆ ಕಠಿಣವಾಗಿತ್ತು. ಯಾಕಂದರೆ ಅವರು ಏನು ಹೇಳ್ತಾರೆ ಅದನ್ನೇ ಪಾಲಿಸ್ಬೇಕಷ್ಟೇ. ಉದಾಹರಣೆಗಾಗಿ ಒಂದು ಆಜ್ಞೆಗೆ 39 ಉಪ ಆಜ್ಞೆಗಳು ಅನ್ನಬಹುದು. ನಾವು ಒಂದು ಆಜ್ಞೆಯನ್ನು ಪಾಲಿಸ್ಲಿಕ್ಕೆ ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕಂತ 39 ಉಪ ವಿಚಾರಗಳನ್ನು ಅವರು ಹೇಳುವಾಗ ಜನರು ಎಷ್ಟಂತ ನೆನ್ಪಿಟ್ಕೊಳ್ಬೇಕು ಪ್ರಿಯರು. ಅಕಸ್ಮಾತ್ ಅದರೊಳಗಿಂದ ಒಂದು ಸ್ವಲ್ಪ ತಪ್ಪಾದರೆ ಅದಕ್ಕೆ ಶಿಕ್ಷೆಯನ್ನು ಅವರು ಅನುಭವಿಸಬೇಕಾಗಿತ್ತು. ಆದ್ದರಿಂದ ತುಂಬ ಭಾರವಾದಂಥ ಹೊರೆಗಳನ್ನು ಅಥವಾ ಕಷ್ಟದ ವಿಚಾರಗಳು ಜನರ ಮೇಲೆ ಹೇರಲ್ಪಟ್ಟಿದ್ದವು. ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ದಾನೆ, ಅಂತಹ ಹೊರೆಗಳಿಂದ ನಿಮಗೆ ಮುಕ್ತಿ ಸಿಗಬೇಕಾ, ನನ್ನ ಬಳಿಗೆ ಬನ್ನಿರಿ ಅಂತ ಹೇಳ್ತಾರೆ. ಉದಾಹರಣೆಗಾಗಿ ಸಬ್ಬತ್ತಿನವನ್ನು ದೇವರ ದಿನವೆಂದು ಆಚರಣೆಗೆ ತಂದುಕೊಳ್ಳಿರಿ. ಇದರದ್ದು ಉದ್ದೇಶ ಏನಂದರೆ, 6 ದಿನ ಕೆಲಸ ಮಾಡಿದ್ದಂಥವರು 7ನೇ ದಿನ ವಿಶ್ರಮಿಸಿಕೊಳ್ಳಬೇಕು. ದೇವರ ಆಜ್ಞೆ. ವಿಶ್ರಾಂತಿ 2ನೇದು ದೇವರನ್ನು ಆರಾಧಿಸುವುದು ಆ ದಿನದಲ್ಲಿ. ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತಾ? ಹಾಗಾದರೆ ಯಾಕೆ, ಯಾವ ರೀತಿ ವಿಶ್ರಾಂತಿ ತಗೋಬೇಕು ಆ ದಿನದಲ್ಲಿ ಅನ್ನುವಂಥದ್ದನ್ನು ಅವರು ಮತ್ತೆ ಡಿಸ್ಕಷನ್ ಮಾಡಿ ಬರೆದಿಡ್ತಾ ಇದ್ರು. ಏನು ಮಾಡಬಾರ್ದು? ಆ ದಿನ ಒಲೆ ಹತ್ತಿಸಬಾರ್ದು. ಇದು ಒಂದು ಪಾಯಿಂಟ್. ಒಲೆ ಹತ್ತಿಸಬಾರ್ದು ಅಂದರೆ ಅಡುಗೆ ಮಾಡೋ ಹಾಗಿಲ್ಲ, ಬಿಸಿನೀರು ಕಾಯಿಸೋ ಹಾಗಿಲ್ಲ ಸ್ನಾನಕ್ಕೆ, ಮತ್ತೆ ದೀಪಗಳನ್ನು ಹಚ್ಚಿಡೋ ಹಾಗೆ, ಆ ದಿನ ಹಚ್ಚುವ ಹಾಗಿಲ್ಲ, ಆರಿಸುವ ಹಾಗಿಲ್ಲ. ಎಲ್ಲವನ್ನು ಶುಕ್ರವಾರ ಸೂರ್ಯಾಸ್ತದ ಮೊದಲೇ ಮಾಡಿಟ್ಕೊಳ್ಬೇಕಾಗಿತ್ತು. ಶನಿವಾರ ಸೂರ್ಯಾಸ್ತದವರೆಗೂ ಇದು ಯಾವುದೇ ಕಾರ್ಯಗಳನ್ನು ಮಾಡುವಂತಿಲ್ಲ. ಈಗಲೂ ಕೂಡ ಲೈಟ್ ಹಾಕಲ್ಲಂತೆ ಯಹೂದ್ಯರು. ಲೈಟ್ ಆನ್ ಮಾಡಲ್ಲ, ಆಫ್ ಮಾಡಲ್ಲ, ಹಾಗೆ ಇರಬೇಕದು. ಯಾವ ರೂಮಲ್ಲಿ ಬೆಳಕು ಬೇಕೋ ಆ ರೂಮಲ್ಲಿ ಹಾಗೇನೆ ಶುಕ್ರವಾರ ಲೈಟ್ ಆನ್ ಮಾಡಿದರೆ ಶನಿವಾರ ರಾತ್ರಿ ಎಲ್ಲ ಅದು ಇರಬೇಕು. ಬೆಳಿಗ್ಗೆ ಶುಕ್ರವಾರ ಶನಿವಾರ ಪೂರ್ತಿ ಉರಿತಾ ಇರಬೇಕು. ಅದನ್ನು ತಪ್ಪಿಸೋ ಹಾಗಿಲ್ಲ. ಹಾಗಾದರೆ ಅಷ್ಟೇ ಅಲ್ಲ ಪ್ರಿಯರೇ, ಈಗ ಅಡುಗೆ ಮಾಡಬಾರ್ದು ಅನ್ನುವಾಗ ಅಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಬೇಯಿಸುವುದಲ್ಲ, ಹುರಿಯುವುದು ಇಲ್ಲ, ಕುದಿಸುವುದು ಇಲ್ಲ, ಸುಲಿಯುವುದು ಇಲ್ಲ, ಹಿಸುಕುವುದು ಇಲ್ಲ, ಪುಡಿ ಮಾಡುವುದು ಇಲ್ಲ, ಚೂರು ಮಾಡುವುದು ಇಲ್ಲ, ಕತ್ತರಿಸುವುದಿಲ್ಲ, ನಾದುವುದು ಅಲ್ಲ. ಇದು ಯಾವುದೇ ಕೆಲಸವನ್ನು ಮಾಡಬಾರ್ದು. ನಾನು ಅಂದ್ಕೊಂಡೆ ಇದೆಲ್ಲ ಮಾಡೋದಕ್ಕಿಂತ ಬೇಯಿಸೋದು ಹುರಿಯೋದು ಏನೂ ಇಲ್ಲಲ್ಲ, ನಮ್ಮ ಈಗಿನ ಪ್ರಕಾರ ಕುಕ್ಕಿಂಗ್ ವಿದೌಟ್ ಫೈರ್ ಮಾಡ್ಬೋದಲ್ಲ ಅಂತ. ಈ ವಿಚಾರ ಅವಾಗೂ ಮಾಡ್ಬೋದಾಗಿತ್ತಲ್ಲ ಅಂತ. ಬೇಯಿಸುವ ಹಾಗೆಲ್ಲ ಹಾಗೆ ತಿನ್ಬೋದು. ಆದರೆ ಆ ಟೈಮ್ದಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು? ಕತ್ತರಿಸುವ ಹಾಗಿಲ್ಲ, ಪುಡಿ ಮಾಡುವ ಹಾಗಿಲ್ಲ.
ಎಂಥ ಕಠಿಣವಾದ ರೂಲ್ಸ್ ಇದ್ವು. ಯೇಸು ಸ್ವಾಮಿ ಹಳ್ಳಿ ಪಳ್ಳಿಗಳಲ್ಲಿ ಅಲೆದಾಡ್ತಾ ಸುವಾರ್ತೆ ಸಾರುವಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವತ್ತು ಸಬ್ಬತ್ ದಿನ. ಅವರು ತನೆಗಳನ್ನು ತಿಂತಾ ಇದ್ರು. ಆವಾಗ ಶಾಸ್ತ್ರಿ ಪರಾಯಸಾಯರು ಬಂದು ಹೇಳಿದರು, ನೀನು ನಿನ್ನ ಶಿಷ್ಯರು ಸಬ್ಬತ್ ದಿನವನ್ನು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಏನು ಮಾಡಿದ್ರಲ್ಲಿ? ಅವರೇನು ಕುದಿಸಿದ್ರ, ಬೇಯಿಸಿದ್ರ? ಏನು ಮಾಡಲಿಲ್ಲ, ಸುಮ್ಮನೆ ತಿಂತಾ ಇದ್ರು. ಆದರೂ ಕೂಡ ಅವ್ರ ಮೇಲೆ ಅವ್ರು ಹೇಳ್ತಾ ಇದ್ದಾರೆ ಇದು ತಪ್ಪು ಅಂತ. ಏನು ಮಾಡಿದ್ರು? ಮತ್ತೆ ಅವ್ರು ಏನು ತಪ್ಪು ಮಾಡಿದ್ರು ಅಂದರೆ ತನೆಗಳನ್ನು ಮುರಿದಿದ್ದು ಸಬ್ಬತ್ತಿನದಲ್ಲಿ ಮುರಿಬಾರ್ದು, ಅದು ನೀವು ಆಜ್ಞೆಯನ್ನು ತಪ್ಪಿದ್ರಿ ಎಂಬುದಾಗಿ ಅವ್ರಿಗೆ ಹೇಳ್ತಾ ಇದ್ದಾರೆ. ನೋಡ್ರಿ, ಎಷ್ಟು ಸಣ್ಣ ಸಣ್ಣ ವಿಚಾರಗಳಲ್ಲಿ ಆ ಜನರನ್ನ ಸಿಲುಕಿಸ್ಬಿಟ್ಟಿದ್ರು. ಅಂಥ ಭಾರವಾದಂಥ ಹೊರೆಗಳಿಗಾಗಿ ಸ್ವಾಮಿ ಜನರನ್ನ ತನ್ನ ಬಳಿ ಕರೀತಾ ಇದ್ದಾನೆ. ನನ್ನ ಕಡೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ, ನಿಮ್ಮ ಹೊರೆಗಳನ್ನು ತೆಗೆದು ಹಾಕ್ತೇನೆ, ನನ್ನ ಜೊತೆ ಬನ್ನಿರಿ ಅಂತ ಕರೀತಾ ಇದ್ದಾನೆ ಪ್ರಿಯರೇ. ಹಾಗಾದರೆ ಸ್ವಾಮಿ ಕಡೆ ಬಂದಾಗ ಈ ಹೊರೆಗಳನ್ನು ಹೇಗೆ ಆತನು ತೆಗೆದು ಹಾಕ್ತಾನೆ ಅನ್ನುವಂಥ ನಾವು ವಿಚಾರವನ್ನು ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ಇದು ಸಬ್ಬತ್ತಿನವನ್ನು ಆರಾಧನೆ ಮಾಡುವಂಥದ್ದು ಒಂದು, ಅಥವಾ ಈ 10 ಆಜ್ಞೆಗಳನ್ನು ಅವರು ತಮ್ಮಲ್ಲಿ ಅಳವಡಿಸಿಕೊಳ್ಳುವುದು ಒಂದನೇ ಹೊರೆಯಾಗಿತ್ತು. ಎರಡನೇ ಹೊರೆ ಸರ್ವಾಂಗ ಹೋಮಗಳನ್ನು ಅರ್ಪಿಸುವಂಥದ್ದು. ಪ್ರತಿ ವರ್ಷ ಅವರು ಸರ್ವಾಂಗ ಹೋಮಗಳನ್ನು ತಂದು ಅರ್ಪಿಸುವಾಗ ದೇವಾಲಯದಲ್ಲಿ ಅವರು ತಂದಂಥ ಪ್ರಾಣಿ ಪಕ್ಷಿಗಳನ್ನು ಯಾಜಕರು ಫಸ್ಟು ಚೆಕ್ ಮಾಡಬೇಕು. ಅವರು ಎಸ್ ಅಂದಮೇಲೆ ಮಹಾಯಾಜಕರ ಕಡೆ ತೆಗೆದುಕೊಂಡು ಹೋಗ್ಬೇಕಿತ್ತು. ಅವಾಗ ಯಾಜಕರು ಏನು ಮಾಡ್ತಾ ಇದ್ರಂತೆ, ತಂದಂಥ ಪ್ರಾಣಿ ಪಕ್ಷಿಗಳನ್ನು ನೋಡಿ ಅವರು ಇದು ಸರಿಯಲ್ಲ, ಇದು ಸರ್ವಾಂಗ ಹೋಮಕ್ಕೆ ಯೋಗ್ಯವಾದಂಥದ್ದಲ್ಲ, ಇದು ಬೇಡ, ಬೇರೆ ತಗೊಂಡು ಬನ್ನಿರಿ ಅಂತ. ತಂದಂಥ ಜನರು ತಿರುಗಿ ಅದನ್ನು ಅವರವರ ಊರುಗಳಿಗೆ ಹೋಗಿ ಮತ್ತೆ ತಂದು ಅರ್ಪಿಸೋದು ಕಷ್ಟದಾಯಕ. ಅವಾಗ ಏನು ಮಾಡ್ತಾ ಇದ್ರು, ಯಾಜಕರು ತಮ್ಮದೇ ಆದಂಥ ಏಜೆಂಟ್ಗಳು ಮಾರಾಟ ಮಾಡುವಂಥದ್ದು ಕಡೆ ಕಳಿಸ್ತಾ ಇದ್ರು. ಅಲ್ಲಿ ಹೋಗಿ ಆ ಕುರಿಮರಿಯನ್ನು ಅಥವಾ ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿಯನ್ನು ಕೊಂಡುಕೊಂಡು ಬರುವಾಗ 2ರಷ್ಟು ಹಣ ಕೊಡಬೇಕಾಗಿತ್ತು. ಅಲ್ಲಿ ಕೂಡ ಹೊರೆ ಜನರಿಗೆ. ಅಲ್ಲಿಂದ ತೆಗೆದುಕೊಂಡು ಬಂದಂಥದ್ದನ್ನು ಯಾಜಕನು ಎಸ್ ಇದು ಕರೆಕ್ಟ್ ಇದೆ, ಅದು ಎಂಥದ್ದೇ ಇರಲಿ ಇದು ಸರಿಯಾಗಿದೆ ಅಂತ ಹೇಳಿ ಕಳಿಸುವಂಥದ್ದು. ಮೂರನೇದು, ಆ ಪ್ರಾಣಿಗಳನ್ನು ತೆಗೆದುಕೊಂಡು ಬರುವಾಗ ದುಡ್ಡು ಕೊಡಬೇಕಲ್ವಾ. ಅವರು ತಮ್ಮ ದೇಶದ ನಾಣ್ಯಗಳನ್ನು ಇಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೋಬೇಕು ಯೆರೂಸಲೇಮಿನಲ್ಲಿ. ಆ ಹಣವನ್ನು ಎಕ್ಸ್ಚೇಂಜ್ ಮಾಡಿಸ್ಲಿಕ್ಕೂ ಕೂಡ ಯಾಜಕರು ಮಹಾಯಾಜಕರು ತಮ್ಮದೇ ಆದಂಥ ಏಜೆಂಟ್ಗಳು ಇರ್ತಿದ್ರು. ಇವರು ಅಲ್ಲಿ ಹೋಗಿ ತಮ್ಮ ಹಣವನ್ನು ಎಕ್ಸ್ಚೇಂಜ್ ಮಾಡಿಸುವಾಗ ಅಲ್ಲಿ 3ರಷ್ಟು ಹಣವನ್ನು ಅವರು ಜನರಿಂದ ಕಿತ್ಕೊಳ್ತಾ ಇದ್ರು. ಇಷ್ಟೆಲ್ಲ ಭಾರಗಳನ್ನು ಜನರ ಮೇಲೆ ಅವರು ಹೇರಿದ್ದರು. ಅದಕ್ಕೆ ಸ್ವಾಮಿ, ನಿಮ್ಮ ಮೇಲೆ ತುಂಬ ಭಾರ ಇದೆ, ನನ್ನ ಬಳಿಗೆ ಬನ್ನಿರಿ ಅಂತ ಕರೀತಾ ಇದ್ದಾನೆ ಪ್ರಿಯರೇ. ಯೇಸು ಸ್ವಾಮಿ ಹಾಗಾದರೆ ಇಂಥ ಹೊರೆಗಳನ್ನು ಹೇಗೆ ಹೌರವಾಗಿ ಮಾಡಿದ ಎಂಬುದಾಗಿ ನಾವು ನೋಡುವಾಗ, ಈ 10 ದಶಾಜ್ಞೆಗಳನ್ನು ಸ್ವಾಮಿ ಕೇವಲ 2 ಆಜ್ಞೆಗಳನ್ನಾಗಿ ಮಾಡಿದ. ಅಲ್ಲಿ ನೋಡ್ರಿ, 10 ಇದ್ದಿದ್ದು 2 ಆಯಿತು. 10 ಯಾಕೆ? ಆ 10 ಆಜ್ಞೆಗಳಿಗೆ ಉಪ ಆಜ್ಞೆಗಳು ಅಂತ ನಾವು ನೋಡುವಾಗ ಒಂದು 20 ಇದ್ರೂ 200 ಆತು. ಆ 200 ಆಜ್ಞೆಗಳನ್ನೆಲ್ಲ ತೆಗೆದುಹಾಕಿ ಕೇವಲ 2 ಆಜ್ಞೆಗಳನ್ನು ಮಾಡಿದ ಸ್ವಾಮಿ. ಒಂದು, ನಿನ್ನ ದೇವರಾದ ಯೆಹೋವನನ್ನು ನಿನ್ನ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. 2ನೇದು, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು. 2 ಆಜ್ಞೆಗಳು. ಎಷ್ಟು ಭಾರ ಇಳಿಯುತ್ತಲ್ವಾ ಜನರ ಮೇಲಿದ್ದಂಥದ್ದು. ಈ 2 ಆಜ್ಞೆಗಳಲ್ಲಿ ಮತ್ತು ಒಂದೇ ಒಂದು ಕೆಲಸ ಮಾಡಲಿಕ್ಕೆ ಹೇಳಿದ ದೇವರು. ಯಾವ ಕೆಲಸ? ಪ್ರೀತಿ ಮಾಡ್ರಿ, ಜನರನ್ನು ಪ್ರೀತಿ ಮಾಡ್ರಿ, ದೇವರನ್ನ ಪ್ರೀತಿ ಮಾಡ್ರಿ. ಎಷ್ಟು ಹಗುರ ಆಯ್ತ್ರಿ ಅಲ್ವಾ? 2 ಅಕ್ಷರ ಪ್ರೀತಿ ಅನ್ನುವಂಥದ್ದು. ಇಂಥ ದೊಡ್ಡ ಹೊರೆಗಳನ್ನು ಬಹಳ ಹಗುರವಾದಂಥ ಹೊರೆಯನ್ನಾಗಿ ಸ್ವಾಮಿ ಮಾಡಿದ. ನನ್ನ ಹೊರೆಯು ಹೌರವಾದದ್ದು, ತುಂಬಾ ಹಗುರವಾಗಿದೆ, ನೀವೇನು ಮಾಡಬೇಕಾಗಿಲ್ಲ, ಒಂದೇ ಒಂದು ಕೆಲಸ ಮಾಡಬೇಕು, ಪ್ರೀತಿ ಮಾಡಬೇಕು. 2 ಅಕ್ಷರ. ನೋಡಿ ಎಂಥ ಸ್ವಾಮಿ ನಮ್ಮ ಮೇಲೆ ಇದ್ದಂಥ ಹೊರೆಗಳನ್ನು ತೆಗೆದು ಹಾಕಿದ.
ಮತ್ತೆ ಮತ್ತಾಯ 9:13 ಈ ರೀತಿಯಾಗಿ ಹೇಳಿದೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಮತ್ತೆ ದೇವರು ಹೇಳ್ತಾ ಇದ್ದಾನೆ, ನನಗೆ ನಿಮ್ಮ ಯಜ್ಞ ಬೇಡ, ಕರುಣೆ ಬೇಕು. ರೋಮಾಪುರದಲ್ಲಿ 12:1 ಹೀಗೆ ಹೇಳ್ತದೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ನೋಡ್ರಿ, ಸ್ವಾಮಿ ಇಲ್ಲಿ ಹೇಳ್ತಾ ಇರೋದು, ನಿಮ್ಮ ಯಜ್ಞನೂ ಬೇಡ ನನಗೆ. ಆ ಮೂಲಕವಾಗಿ ಏನಾಯಿತು, ನೀವು ಪ್ರಾಣಿಗಳನ್ನು ಸಾಕೋದು ಅಥವಾ ತರೋದು, ದುಡ್ಡು ಖರ್ಚು ಮಾಡೋದು, ಅಲ್ಲಿ ಹೋಗೋದು, ಬಲಿ ಅರ್ಪಿಸೋದು ಯಾವುದೂ ಬೇಡ. ಆ ಹೊರೆಯನ್ನು ತೆಗೆದು ಹಾಕಿದ. ನಮ್ಮ ದೇಹ, ನಮ್ಮ ಆತ್ಮ, ಪ್ರಾಣಗಳನ್ನು ಕೇಳ್ತಾ ಇದ್ದಾನೆ. ಅದು ಕೊಟ್ರೆ ಸಾಕು ನನಗೆ. ನಿಮ್ಮ ಕಾಣಿಕೆಗಳಾಗಲಿ, ನಿಮ್ಮ ಹೋತ ಹೂರಿ ಯಾವುದೂ ನನಗೆ ಬೇಡ. ಎಷ್ಟು ಭಾರವನ್ನು ಸ್ವಾಮಿ ನಮ್ಮಿಂದ ತೆಗೆದು ಹಾಕಿದ್ದಾನೆ ನೋಡಿ ಪ್ರಿಯರೇ. ಹಾಗಾದ್ರೆ ಇಂಥ ದೇವರು ಯೇಸು ಸ್ವಾಮಿ, ಹೊರೆಯನ್ನು ತೆಗೆದು ಹಾಕುವಂಥ ಸ್ವಾಮಿ, ತಾನು ಈ ಲೋಕದಿಂದ ಹೊರಟು ಹೋಗುವಂಥ ಕಾಲ ಬಂತು. ಆವಾಗ ಆತನು ವಿಚಾರ ಮಾಡಿದ, ನಾನು ಹೋದ್ಮೇಲೆ ಜನರ ಹೊರೆಯನ್ನು ಯಾರು ಹೌರ ಮಾಡುವರು ಯಾರಿದ್ದಾರೆ ಅಂತ ಬೆಸ್ತರನ್ನು ಕರಿತಾ ಇದ್ದಾನೆ. ಬೆಸ್ತರೇ, ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮನ್ನು ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ. ಅಂದರೆ ಆತನಿಗೆ ಇತ್ತು, ನನ್ನ ಜನರು, ಮುಂದಿನ ಪೀಳಿಗೆಯಲ್ಲಿರುವಂಥ ಜನರ ಕಷ್ಟಗಳನ್ನು, ಭಾರಗಳನ್ನು ಇಳಿಸ್ಲಿಕ್ಕೆ ಯಾರಾದರೂ ಬೇಕಲ್ಲ ನಾನು ಹೊರಟು ಹೋದ್ಮೇಲೆ ಅಂತ ವಿಚಾರ ಮಾಡಿ ಅವರನ್ನು ಕರೀತಾ ಇದ್ದಾನೆ. ತನ್ನ ಶಿಷ್ಯರನ್ನ ಕರೀತಾ ಇದ್ದಾನೆ. 12 ಜನ ಶಿಷ್ಯರನ್ನ ಕರೆದು ಅವ್ರಿಗೆ ಹೇಳ್ತಾ ಇದ್ದಾನೆ, ನೀವು ಅವರನ್ನು ಆಶೀರ್ವದಿಸಿ, ನೀವು ಹೊರಟು ಹೋಗಿ ಭೂಲೋಕದ ಕಟ್ಟ ಕಡೆಗೆ ಸುವಾರ್ತೆ ಸಾರಿರಿ, ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿರಿ. ಅಂದರೆ ಜನರ ಮೇಲಿದ್ದಂಥ ಹೊರೆ, ಕಷ್ಟ, ತೊಂದರೆ ಇವುಗಳನ್ನೆಲ್ಲ ನೀನು ತೆಗೆದು ಹಾಕಲಿಕ್ಕೆ ನೀವು ಸಿದ್ಧರಾಗಿ ಹೋಗಬೇಕು ಅಂತ ಆತನು ತನ್ನ ಶಿಷ್ಯರಿಗೆ ಕರೀತಾ ಇದ್ದಾನೆ. ಸೀಮೋನನೇ, ಸೀಮೋನನೇ, ಪೇತ್ರನಿಗೆ ಹೇಳ್ತಾ ಇದ್ದಾನೆ, ನೀನು ಬಂಡೆ, ನಿನ್ನ ಮೇಲೆ ನಾನು ಸಭೆಯನ್ನು ಕಟ್ತೇನೆ. ಆ ಸಭೆ ಇಂದು ನಾವು ನೋಡ್ತಾ ಇದ್ದೇವೆ, ಎಲ್ಲ ವಿಶ್ವದಾದ್ಯಂತ ಸಭೆಗಳು ಎಂದು ಸೇರಿಕೊಂಡು ದೇವರ ಪ್ರೀತಿಯನ್ನು ಹಂಚಿಕೊಳ್ತಾ ಇದ್ದಾವೆ. ಅಷ್ಟೇ ಅಲ್ಲ ಪ್ರಿಯರೇ, ಸೌಲನೇ, ಸೌಲನೇ, ಬಾ, ನನ್ನ ಕಡೆ ಬಾ. ಆತನ ಕರೆಗೆ ಹೋಗೊಟ್ಟ ಸೌಲನು, ಪೌಲನ್ ಏನ್ ಮಾಡಿದ, ಎಷ್ಟೋ ಸಭೆಗಳನ್ನು ಪ್ರಾರಂಭ ಮಾಡಿದ. ಅನೇಕ ಸಭೆಗಳು ಪತ್ರಿಕೆ ಭಾಗಗಳಲ್ಲಿ ನೋಡ್ತೇವಲ್ವಾ, ರೋಮಾಪುರದವರಿಗೆ, ಕೊರೆಂತದವರಿಗೆ, ಎಫೆಸದವರಿಗೆ ಅನೇಕ ಸಭೆಗಳನ್ನು ಪ್ರಾರಂಭ ಮಾಡಿ ಆ ಜನರಲ್ಲಿರುವಂಥ ಅನಾಚಾರ, ಅತ್ಯಾಚಾರ, ವಿಗ್ರಹಾರಾಧನೆ, ಎಲ್ಲ ಕಠಿಣವಾದಂಥ ವಿಚಾರಗಳನ್ನು, ಧಾರ್ಮಿಕ ಹೊರೆಗಳನ್ನು ಆತನು ಇಳಿಸಿಬಿಟ್ಟ ಜನರಿಂದ ಅಲ್ವಾ ಪ್ರಿಯರೇ. ಲೂಕ 8:1 ಏನಿದೆ, ಯೇಸುವಿನ ಸೇವೆಯಲ್ಲಿ ಸ್ತ್ರೀಯರು ಕೂಡ ಪಾಲು ತೆಗೆದುಕೊಂಡಿದ್ದರು. ಯೇಸು ಸ್ವಾಮಿ ಸ್ತ್ರೀಯರನ್ನ ಕೂಡ ಕಡೆಗಾಣಿಸ್ಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಸ್ತ್ರೀಯರಿಗೆ ಪ್ರಾಶಸ್ತ್ಯ ಇರಲಿಲ್ಲ, ಆದರೆ ಸ್ವಾಮಿ ಸ್ತ್ರೀಯರಿಗೂ ಪ್ರಾಶಸ್ತ್ಯ ಕೊಡೋದ್ರ ಮೂಲಕ ಆತನು ತನ್ನ ಶಿಷ್ಯರನ್ನಾಗಿ ಆತನು ಆರಿಸಿಕೊಂಡ. ಅವರ ಮೂಲಕವಾಗಿಯೂ ಅನೇಕರಿಗೆ ಸುವಾರ್ತೆ, ಪ್ರೀತಿಯ ಸುವಾರ್ತೆಯನ್ನ ಸಾರಲ್ಪಟ್ಟಿತ್ತು. ಅದರಲ್ಲಿ ಮುಖ್ಯವಾಗಿರುವಂಥವರು ಮಗ್ದಲದ ಮರಿಯ, ಸುಸನ್ನಳು, ಯೋಹಾನಳು, ಸಲೋಮೆ, ಮಾರ್ಥ, ಮರಿಯ, ದೆಬೋರಳು, ಇವರ ಮೂಲಕವಾಗಿ ಪ್ರೀತಿಯನ್ನ ಹಂಚಿಕೊಡುವುದರಲ್ಲಿ ದೇವರವರನ್ನ ಉಪಯೋಗಿಸಿದ್ದನು. ಪ್ರಿಯರೇ, ಇಂದು ನನ್ನನ್ನು ನಿನ್ನನ್ನು ಕೂಡ ಕರೀತಾ ಇದ್ದಾನೆ. ಮಾರ್ಟಿನ್ ಲೂಥರನ್ನ ಸ್ವಾಮಿ ಕರೆದ. ಕ್ಯಾಥೋಲಿಕ್ ಸಭೆಯಲ್ಲಿರುವಂಥ ಅನೇಕ ಧಾರ್ಮಿಕ ಒತ್ತಡಗಳನ್ನ ಅಥವಾ ಅವರು ಹೇರುತ್ತಿರುವಂಥ ವಿಚಾರಗಳನ್ನ ತಡೆ ಹಿಡಿಯಲು ಸ್ವಾಮಿ ಮಾರ್ಟಿನ್ ಲೂಥರನ್ನ ಕರೆದ. ಆ ಮೂಲಕವಾಗಿ ಆಗಿನ ಪಾಪ ಕ್ಷಮಾಪಣೆ ಪತ್ರಗಳನ್ನು ಮಾರಾಟ ಮಾಡ್ತಾ ಇದ್ರು. ಇಷ್ಟು ದುಡ್ಡಿಗೆ, ಒಂದು ಪಾಪ ಆದರೆ ಇಷ್ಟು ದುಡ್ಡು. ಯಾವ ಪಾಪದ ಮೇಲೆ ಆಧಾರವಾಗಿ ಜನರಿಂದ ದುಡ್ಡನ್ನ ಕಿತ್ತುಕೊಳ್ಳುವಂತ ಅವರ ವಿಚಾರಗಳಿಗೆ ವಿರುದ್ಧವಾಗಿ ಮಾರ್ಟಿನ್ ಲೂಥರನು ಎದ್ದು ಬಂದು ಅಲ್ಲಿರುವಂತ ಆ ಎಲ್ಲ ಭಾರವಾದಂಥ
ವಿಚಾರಗಳನ್ನು ತೆಗೆದು ಹಾಕಿದ. ಆದ್ದರಿಂದಲೇ ಇವತ್ತು ನಾವು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲದೆ, ಯಾವುದೇ ಹೊರೆಯನ್ನು ಹೊತ್ತುಕೊಳ್ಳದೆ ಆಲಯಕ್ಕೆ ಬಂದು ದೇವರನ್ನ ಆರಾಧಿಸುವಂತೆ ಆಯಿತು ಅಲ್ವಾ? ಹಾಗಾದರೆ ಪ್ರಿಯರೇ, ನನ್ನನ್ನು ನಿನ್ನನ್ನು ಸ್ವಾಮಿ ಕರೀತಾ ಇದ್ದಾನೆ. ನಮ್ಮಲ್ಲಿರುವಂಥ ಚಿಂತೆ, ದುಃಖ, ಬೇಸರ, ನೋವು, ಅನ್ಯಾಯ, ಹಿಂಸೆ, ಮಾನಸಿಕ ಖಿನ್ನತೆ, ಅಸಮಾಧಾನ, ಅವಮಾನ, ಅನಾರೋಗ್ಯ ಇದೆಯಾ? ಅವೆಲ್ಲವುಗಳನ್ನು ತೆಗೆದು ಹಾಕಲಿಕ್ಕೆ ಸ್ವಾಮಿ ನನ್ನನ್ನೇ ನಿನ್ನನ್ನು ಕರೀತಾ ಇದ್ದಾನೆ, ಕೈ ಚಾಚಿ ಕರೀತಾ ಇದ್ದಾನೆ. ಇಷ್ಟೇ ಅಲ್ಲ ಪ್ರಿಯರೇ, ನಮ್ಮಲ್ಲಿರುವ ದ್ವೇಷ, ಅಸೂಹೆ, ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗದೇ ಇರುವಂಥದ್ದು, ಚಾಡಿ ಹೇಳುವುದು, ಇವೆಲ್ಲವುಗಳನ್ನೂ ಕೂಡ ನಾವು ತೆಗೆದು ಹಾಕುವುದಾದರೆ ಸ್ವಾಮಿ ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಆತನ ಪ್ರೀತಿಯನ್ನು ನಾವು ಅನುಭವಿಸಲಿಕ್ಕೆ ಆತನ ನಮ್ಮನ್ನು ಕರೀತಾ ಇದ್ದಾನೆ. ಅಷ್ಟೇ ಅಲ್ಲ ಪ್ರಿಯರೇ, ಆತನು ನಮ್ಮನ್ನು ಇವತ್ತು ಕರೀತಾ ಇದ್ದಾನೆ. ಯಾಕೆ ಅಂದರೆ ಪ್ರತಿದಿನ ಆತನೊಂದಿಗೆ ಆಳವಾದ ಸಂಬಂಧವನ್ನು ನಾವು ಅನುಭವಿಸಲು ಮತ್ತು ಆನಂದಿಸಲು ನಮ್ಮನ್ನು ಕರೀತಾ ಇದ್ದಾನೆ. ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ನಾವು ಆತನಲ್ಲಿದ್ದುಕೊಂಡು ಆತನ ಪ್ರೀತಿಯನ್ನ ನಾವು ಅನುಭವಿಸಬೇಕು ಮತ್ತು ಅದನ್ನು ಆನಂದಿಸಬೇಕು. ಅದಕ್ಕಾಗಿ ನಮ್ಮನ್ನು ಕರೀತಾ ಇದ್ದಾನೆ. ಉದಾಹರಣೆಗಾಗಿ ಆದಿಯಲ್ಲಿ ದೇವರು ಆದಾಮ ಅವರೊಟ್ಟಿಗೆ ಪ್ರತಿದಿನವೂ ಸಾಯಂಕಾಲದ ಸಮಯದಲ್ಲಿ ಸಂಜಾ ವೇಳೆಯಲ್ಲಿ ವಾಕಿಂಗ್ ಹೋಗ್ತಾ ಇದ್ರು. ಎಷ್ಟು ಆಳವಾದಂಥ ಸಂಬಂಧ ಅವರಲ್ಲಿ ಬೆಳೆದಿತ್ತು. ಇಬ್ಬರೊಟ್ಟಿಗೂ ದೇವರು ಪ್ರತಿದಿನ ತಂಗಾಳಿಯಲ್ಲಿ ಅವರೊಟ್ಟಿಗೆ ಅಡ್ಡಾಡ್ತಾ ಇದ್ದ, ವಾಕ್ ಮಾಡ್ತಾ ಇದ್ದ. ಎಂಥ ವಿಚಾರಗಳು! ನಮ್ಮಲ್ಲಿ ಸ್ವಾಮಿ ನಮ್ಮ ಜೊತೆಗೂ ಕೂಡ ಪ್ರತಿದಿನ ನಮ್ಮೊಟ್ಟಿಗೆ ವಾಕಿಂಗ್ ಮಾಡಲು ಕರೀತಾ ಇದ್ದಾನೆ. ಬನ್ನಿ ಮಕ್ಕಳೇ, ನನ್ನೊಟ್ಟಿಗೆ ಬನ್ನಿ ಅಂತ. ಅದೇ ರೀತಿ ಹನೋಕನು ಕೂಡ ಸ್ವಾಮಿಯೊಟ್ಟಿಗೆ ಪ್ರತಿದಿನ ವಾಕಿಂಗ್ ಹೋಗ್ತಾ ಇದ್ನಂತೆ. ಪ್ರತಿದಿನ ವಾಕ್ ಮಾಡುವಾಗ ಇಬ್ಬರು ಹೋಗಿ ಒಂದು ಸ್ಥಳ ಬಂದ ಮೇಲೆ ದೇವರು ಪರಲೋಕಕ್ಕೆ ಹೋಗ್ತಾ ಇದ್ರು, ಹನೋಕ ವಾಪಸ್ ತನ್ನ ಮನೆ ಕಡೆ ಬರ್ತಾ ಇದ್ದ. ಒಂದು ದಿನ ವಾಕ್ ಮಾಡ್ತಾ ಮಾಡ್ತಾ ಆನಂದವಾಗಿ ಮಾತಾಡ್ತಾ ಇಬ್ಬರು ಸೇರಿ ಪರಲೋಕಕ್ಕೆ ಹೋಗ್ಬಿಟ್ರು ಅಲ್ವಾ? ಅದಕ್ಕೆ ದೇವ್ರ ವಾಕ್ಯ ಹೇಳ್ತಿದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯ. ನಾವು ನಿಂತುಕೊಳ್ರು ಎಲ್ಲಿ ನಿಂತಿದ್ದೇವೆ? ಯಾರೊಟ್ಟಿಗೆ ನಿಂತಿದ್ದೇವೆ? ಸ್ವಾಮಿಯೊಟ್ಟಿಗೆ ನಿಂತಿದ್ದೇವಾ ಅಥವಾ ದುಷ್ಟರೊಟ್ಟಿಗೆ ನಾವು ನಿಂತ್ಕೊಂಡಿದ್ದೇವಾ? ಅಥವಾ ಅವರೊಟ್ಟಿಗೆ ನಡೀತಾ ಇದ್ದೇವಾ? ದೇವರೊಟ್ಟಿಗೆ, ದೇವರು ನಮ್ಮೊಟ್ಟಿಗಿದ್ದು ನಾವು ನಡೀತಾ ಇದ್ದೇವೆ. ನಮ್ಮ ಮಾತುಗಳು ಹೇಗೆ? ನಾವು ಯಾರೊಟ್ಟಿಗೆ ಕೂತ್ಕೊಂಡಿದ್ದೇವೆ? 4 ಜನ ಕೂತ್ಕೊಂಡಿದ್ದೇವೆ ಅಂದರೆ ನಮ್ಮ ಮಾತುಗಳು ಹೇಗಿರಬೇಕು? ಧರ್ಮ ನಿಂದಕರೊಡನೆ ಅಂದರೆ ಹೀಯಾಳಿಸುವಂಥವ್ರು, ಪ್ರತಿಯೊಂದನ್ನು ಹೀಯಾಳಿಸುವಂಥವ್ರು, ಬೈಯುವಂಥವ್ರು, ಧರ್ಮದ ವಿರೋಧಿಗಳು, ಯೇಸುವಿಗೆ ವಿರೋಧವಾಗಿ ಮಾತನಾಡುವಂಥವ್ರು, ಅಂಥವ್ರೊಟ್ಟಿಗೆ ನಾವು ಕೂತಿದ್ದೇವೆಯಾ? ನಡೆದಿದ್ದೇವೆಯಾ? ನಾವು ವಿಚಾರ ಮಾಡಬೇಕು. ಸ್ವಾಮಿ ಕರೀತಾ ಇದ್ದ, ನನ್ನೊಟ್ಟಿಗೆ ಬನ್ರಿ, ಅವ್ರನ್ನೆಲ್ಲ ಬಿಟ್ಟು ಹಾಕಿ, ನಾನು ನಿಮ್ಮೊಟ್ಟಿಗೆ ಪ್ರತಿದಿನ ನಡೀಲಿಕ್ಕೆ ಬರ್ತೇನೆ, ಕೂತ್ಕೊಳ್ತೇನೆ ಅಂತ ಸ್ವಾಮಿ ನಮ್ಮನ್ನ ಕರೀತಾ ಇದ್ದಾನೆ. ಹಾಗಾದರೆ ಪ್ರಿಯರೇ, ಎರಡನೇದಾಗಿ ಆತನು ಕರೀತಾ ಇದ್ದಾನೆ, ನೀವು ನನ್ನ ರಾಯಭಾರಿಗಳಾಗಲು ನಾನು ನಿಮ್ಮನ್ನು ಕರೀತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಈ ದೇವರ ವಾಕ್ಯದಲ್ಲಿ ಹೀಗೆ ಬರೆದಿದೆ, ನಾವು ದೇವರ ಅಥವಾ ಕ್ರಿಸ್ತನ ರಾಯಭಾರಿಗಳು. 2 ಕೊರಿಂಥ 5:20 ಹೇಳ್ತದೆ, ನಾವು ಕ್ರಿಸ್ತನ ರಾಯಭಾರಿಗಳು. ರಾಯಭಾರಿಗಳು ಅಂದರೆ ಅದು ಉನ್ನತವಾದಂಥ ಹುದ್ದೆ. ರಾಯಭಾರಿ ನಮ್ಮ ದೇಶವನ್ನ ಇನ್ನೊಂದು ದೇಶದಲ್ಲಿ ಹೋಗಿ ನಮ್ಮ ದೇಶವನ್ನ ಪ್ರತಿನಿಧಿಸುವಂತ ವ್ಯಕ್ತಿ ರಾಯಭಾರಿ. ಆತನಲ್ಲಿ ಯಾವ ಗುಣಗಳು ಇರ್ತವೆ ಅಂದರೆ, ಆತನು ನ್ಯಾಯವಂತ, ನಾಗರಿಕರನ್ನ ರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ವ್ಯಕ್ತಿ. ಆತನು ಪ್ರಾಮಾಣಿಕವಾಗಿರಬೇಕು, ಬುದ್ಧಿವಂತನಾಗಿರಬೇಕು, ನಿಷ್ಕಪಟಿಯಾಗಿರಬೇಕು, ತಾಳ್ಮೆ ಉಳ್ಳವನಾಗಿರಬೇಕು. ಅಂಥವನಿಗೆ ರಾಯಭಾರಿ ಕೆಲಸ ಮಾಡಲಿಕ್ಕೆ ಯೋಗ್ಯನಾಗಿರ್ತಾನೆ. ನಮ್ಮ ದೇಶವನ್ನು ಪ್ರತಿನಿಧಿಸುವಂತ ವ್ಯಕ್ತಿ. ಅವನನ್ನು ನೋಡಿದ್ರೆ ಬೇರೆ ದೇಶದಲ್ಲಿ ಇಂಡಿಯಾ ಹೀಗಿದೆ ಅಂತ ಹೇಳಬಹುದು.
ಆ ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಅಂಥ ಒಳ್ಳೆಯ ಗುಣಗಳನ್ನು ಆತನು ಧರಿಸಿಕೊಂಡವನಾಗಿರಬೇಕು. ಪ್ರಿಯರೇ, ನಾವು ಪರಲೋಕ ಸಂಸ್ಥಾನದವರು. ನಾವು ಈ ಲೋಕಕ್ಕೆ ರಾಯಭಾರಿಗಳಾಗಿ ಕಳಿಸಲ್ಪಟ್ಟಿದ್ದೇವೆ. ನಾವು ಇಲ್ಲಿ ಇರೋದು, ಈ ಲೋಕದಲ್ಲಿ ಪ್ರದರ್ಶಿಸುವುದು ಪರಲೋಕವನ್ನು. ನಮ್ಮನ್ನು ನೋಡಿದಂಥ ಜನ, ಓ ಇವರು ಪರಲೋಕ ಸಂಸ್ಥಾನದವರು ಅಂತ ಹೇಳಬೇಕು. ಪರಲೋಕದಲ್ಲಿರುವ ತಂದೆಯನ್ನ ನಾವು ಪ್ರಚುರಪಡಿಸ್ತಾ ಇದ್ದೇವೆ. ಆತನನ್ನ, ನಮ್ಮನ್ನ ನೋಡುವಂಥವ್ರು, ನಮ್ಮನ್ನ ನೋಡಿದಂಥವರು ಆ ದೇವರನ್ನ ನೋಡುವಂಥವರಾಗಿರ್ಬೇಕು. ನಮ್ಮ ಗುಣಗಳನ್ನ ಅರ್ಥ ಮಾಡಿಕೊಂಡವರು ದೇವರ ಗುಣಗಳು ಹೀಗೆ ಇವೆ ಅಂತ ತಿಳ್ಕೋಬೇಕು. ಹಾಗಾದರೆ ನಮ್ಮಲ್ಲಿ ಆ ದೇವರ ಗುಣಗಳು ಇವೆಯಾ? ಉದಾಹರಣೆಗಾಗಿ ದೇವರು ಪ್ರೀತಿ ಸ್ವರೂಪನು ಎಂಬುದಾಗಿ ಬರೆದಿದೆ. ಆ ಪ್ರೀತಿಸುವ ಗುಣ ದೇವರಲ್ಲಿದ್ದಂತೆ ನಮ್ಮಲ್ಲಿಯೂ ಇದ್ದರೆ ನಮ್ಮನ್ನ ನೋಡುವಂತ ಜನರು, ಓ ದೇವರು ಪ್ರೀತಿ ಸ್ವರೂಪಿ ಆಗಿದ್ದಾನೆ ಎಂಬುದಾಗಿ ತಿಳ್ಕೊಳ್ಬೇಕು, ನಮ್ಮ ಪ್ರೀತಿಯನ್ನ ನೋಡಿ. ಹಾಗಾದರೆ ದೇವರು ಈ ಲೋಕದ ಮೇಲೆ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟಂತೆ ಯೇಸು ಸ್ವಾಮಿ ಕೂಡ ಪ್ರೀತಿಯನ್ನೇ ತೋರಿಸಿದ ನಮಗೆ. ಏನ್ ಮಾಡಿದ? ಕೇವಲ ಬಾಯಿ ಮಾತಿನಿಂದ ನಾನು ನಿಮ್ಮನ್ನ ಪ್ರೀತಿಸ್ತೇನೆ ಅಂತ ಹೇಳಲಿಲ್ಲ ಪ್ರಿಯರೇ. ಆ ಕಲ್ವರಿ ಶಿಲುಬೆಯ ಮೇಲೆ ನನಗೋಸ್ಕರ ನಿಮಗೋಸ್ಕರ ಪ್ರಾಣವನ್ನ ಅರ್ಪಿಸುವುದರ ಮೂಲಕ ತನ್ನ ಪ್ರೀತಿಯನ್ನ ಕ್ರಿಯೆಯಲ್ಲಿ ತೋರಿಸಿದ. ಆ ಪ್ರೀತಿ ನಮ್ಮಲ್ಲಿ ಇರಬೇಕು. ನಮ್ಮ ಪ್ರೀತಿ ಕೂಡ ಕೇವಲ ಬಾಯಿ ಮಾತಾಗಿರದೆ ಕ್ರಿಯೆಯಲ್ಲಿ ಬರಬೇಕಂತೆ. ಹಾಗಾದ್ರೆ ಯಾವ ರೀತಿಯಾದಂತ ಕ್ರಿಯೆಗಳನ್ನ ನಾವು ಮಾಡಬೇಕು? 1 ಕೊರಿಂಥ 13 ಪ್ರೀತಿಯ ಬಗ್ಗೆ ಹೇಳಿದೆಯಲ್ಲ, ಆ ವಚನಗಳಲ್ಲಿ 15 ಕ್ರಿಯೆಗಳು ಇವೆ ಪ್ರಿಯರೇ. ಹಾಗಾದ್ರೆ ಪ್ರೀತಿ ಎಲ್ಲಿರ್ತದೆ ಅಲ್ಲಿ ಕ್ರಿಯೆ ನಡೀತಾ ಇರ್ತದೆ. ಆ 15 ಕ್ರಿಯೆಗಳನ್ನ ನಾನು ಹೇಳ್ತೇನೆ. ಪ್ರೀತಿ ತಾಳ್ಮೆ ಉಳ್ಳದ್ದು 1ನೇ ಕ್ರಿಯೆ. ಯಾರಲ್ಲಿ ತಾಳ್ಮೆ ಇದೆಯೋ ಅಲ್ಲಿ ಪ್ರೀತಿ ಇದೆ. ಯಾರಲ್ಲಿ ಪ್ರೀತಿ ಇದೆ ಅಲ್ಲಿ ದೇವರ ಸ್ವರೂಪ ಇದೆ. ನಾವು ಪ್ರೀತಿಸುವರಾದರೆ ನಾವು ದೇವರನ್ನ ಧರಿಸಿಕೊಂಡಂಥವ್ರು, ಆತನನ್ನ ಜನರಿಗೆ ಪ್ರಚುರಪಡಿಸುವಂಥವ್ರು. ಪ್ರೀತಿ ದಯೆ ತೋರಿಸುವುದು 2ನೇದು. ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ನೋಡಿ, ನಾವು ನಮ್ಮ ಪ್ರಿಯರಿಗೆ ಐ ಲವ್ ಯು ಅಂತ ಹೇಳ್ತೇವೆ, ಎಲ್ಲರಿಗೂ ಹೇಳ್ತೇವೆ ಅಲ್ಲ, ಐ ಲವ್ ಯು ಫ್ರೆಂಡ್ಸ್ಗೆ ಹೇಳ್ತಿರ್ತೇವೆ. ಮತ್ತು ಹೊಟ್ಟೆ ಕಿಚ್ಚು ಪಡೋದೆ. ಅವ್ರು ಬೆಳೀತಾ ಇದ್ದಾರೆ ಅಂದ್ರೆ ಅವರನ್ನು ಹೇಗೆ ಮಾಡಿ ನಾನು ಕಾಲು ಹಿಡಿದು ಎಳಿಬೇಕು. ಹಾಗಾದ್ರೆ ಅಲ್ಲಿ ಐ ಲವ್ ಹೇಳಿದ್ರಲ್ಲಿ ಇಲ್ಲ, ಏನೂ ಅದಕ್ಕೆ ಉಪಯೋಗ ಇಲ್ಲ, ಕ್ರಿಯೆಯಲ್ಲಿ ಇಲ್ವೇ ಇಲ್ಲಲ್ಲ, ಬರೀ ಬಾಯಿ ಮಾತಿನಿಂದ ಹೇಳಿದಾಗ ಆಯ್ತು. ಹಾಗಾದ್ರೆ ನಮ್ಮ ಪ್ರೀತಿ ಕ್ರಿಯೆಯಲ್ಲಿ ಇರಬೇಕು ಅಂದ್ರೆ ಹೊಟ್ಟೆ ಕಿಚ್ಚು ಪಡಬಾರದಂತೆ. ಹೊಗಳಿಕೊಳ್ಳುವುದಿಲ್ಲ. ನಮ್ಮನ್ನ ಯಾರಾದರೂ ಹೊಗಳದೇ ಇದ್ರೆ ನಮ್ಗೆ ಸಿಟ್ಟು ಬಂದ್ಬಿಡುತ್ತೆ ಅಲ್ವಾ? ನಮ್ಮನ್ನು ಹೊಗಳ್ತಾ ಇರಬೇಕು ಎಲ್ಲರೂ ಜನರು, ನಮ್ಮ ಬಯಕೆ ಅದು. ಹಾಗಾದ್ರೆ ಇಲ್ಲಿ ದೇವರಾಕಿ ಹೇಳೋ ಪ್ರಕಾರ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಹೊಗಳಿಕೊಳ್ಳುವಂತ ವಿಚಾರ ಬರೋದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. ನಾನೇ ನಾನೇ ಅನ್ನುವಂಥದ್ದು ಬರಲ್ಲ ಅಲ್ಲಿ. ಮರ್ಯಾದೆಗೆತ್ತು ನಡೆಯುವುದಿಲ್ಲ. ನೋಡಿ, ಒಳ್ಳೆ ಗುಣಗಳು ನಮ್ಮಲ್ಲಿ ಇದಾವೆ ಅಂದ್ರೆ ಅಲ್ಲೇ ಪ್ರೀತಿ ಇರ್ತದೆ. ದೇವರು ನಮ್ಮಿಂದ ಅಪೇಕ್ಷಿಸುವುದು ಅಷ್ಟೇ, ಪ್ರೀತಿ, 2 ಅಕ್ಷರ. ಆ ಭಾರವನ್ನ ನಾವು ನಿಭಾಯಿಸ್ಲಿಕ್ಕೆ ಶಕ್ತರಾಗಬೇಕು. ಬಹಳ ಹಗುರವಾದಂತ ಹೊರೆ, ಬಟ್ 15 ಕೆಲಸಗಳನ್ನು ಮಾಡಲಿಕ್ಕೆ ಹೇಳ್ತಾ ಇದೆ. 2 ಅಕ್ಷರ ಇರುವಂತ ಪ್ರೀತಿ 15 ಕೆಲಸ ಮಾಡ್ಬೇಕು ನೀನು ಅಂತ ಹೇಳ್ತಾ ಇದೆ. ಕಠಿಣ ಅಲ್ವಾ? ಇಲ್ಲ ಪ್ರಿಯರೇ, ನಾವು ದೇವರಿಗೆ ಸರಿಯಾಗಿ ನಡೆದುಕೊಂಡ್ರೆ ಅಷ್ಟೇ. ಅದರಿಂದ ಕೆಲಸ ಏನು ಮಾಡ್ಬೇಕಾಗಿಲ್ಲ. ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು ಅಷ್ಟೇ. ಅದು ಮಾನಸಿಕವಾದಂತ ಕೆಲಸ, ಕ್ರಿಯೆಗಳಿಲ್ಲ, ಅದು ಒಂದು ಕ್ರಿಯೆ. ಹಾಗೆ ಮಾಡ್ಬೇಕಂತ. ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ. ಇದು ಇಂಪಾರ್ಟೆಂಟ್. ದೇವರು ಸಿಟ್ಟನ್ನ ಬಹಳ ಕೋಪಿಸಿಕೊಳ್ಳುವುದರಲ್ಲಿ ಬಹಳ ಸ್ಲೋ ಅಂತೆ ದೇವರು. ಹಾಗೆ ನಾವು ಕೂಡ ಸಿಟ್ಟಿಗೇಳಬಾರದು. ಸಿಟ್ಟು ನಮಗೆ ಆದಷ್ಟು ಕಡಿಮೆ ಮಾಡಿಕೊಂಡು ಹೋಗ್ಬೇಕಂತೆ. ಆವಾಗ ನಾವು ದೇವರ ಪ್ರೀತಿಯನ್ನ, ದೇವರ ಪರಲೋಕದ ಒಂದು ಸಂಸ್ಥಾನದವರು ನಾವು ಅಂತ ಹೇಳಿಕೊಳ್ಳಿಕ್ಕೆ ಆಗುತ್ತೆ. ನಾವು ದೇವರ ಸ್ವರೂಪಗಳು ಅಂತ ಹೇಳಲಿಕ್ಕೆ ಆಗುತ್ತೆ.
ಅಪಕಾರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನ ನೋಡುವುದಿಲ್ಲ, ಅನ್ಯಾಯವನ್ನ ಸಹಿಸುವುದಿಲ್ಲ, ಅನ್ಯಾಯಕ್ಕೆ ಒತ್ತು ಕೊಡುವುದಿಲ್ಲ, ಅನ್ಯಾಯವನ್ನ ಬೆಂಬಲಿಸುವುದಿಲ್ಲ. ನೋಡಿ, ಅನ್ಯಾಯ ಮಾಡುವುದಷ್ಟೇ ಅಲ್ಲ, ಬೆಂಬಲ ಕೊಡುವುದು ಕೂಡ ಅಲ್ಲ. ಅದು ನಾವು ದೇವರ ಮಕ್ಕಳು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಆತನ ರಾಯಭಾರಿಗಳು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಅನ್ಯಾಯಕ್ಕೆ ಬೆಂಬಲ ಕೊಟ್ರೆ ಅಥವಾ ಅನ್ಯಾಯವನ್ನು ನೋಡಿ ಸುಮ್ಮನಿದ್ರೂ ಕೂಡ ನಾವು ರಾಯಭಾರಿಗಳು ಅಲ್ಲ. ಅನ್ಯಾಯವನ್ನ ನಾವು ತಿರಸ್ಕಾರ ಮಾಡಬೇಕು, ಅದಕ್ಕೆ ವಿರುದ್ಧವಾಗಿ ಹೇಳಬೇಕು. ಅಲ್ಲಿ ಅನ್ಯಾಯ ನಡೀತಾ ಇದ್ರೆ ಅದನ್ನ ನಾವು ನೋಡ್ಕೊಂಡು ಸುಮ್ಮನೆ ಕೂರುದು ಬೇಡ. ಆದ್ರಿಂದ ನಾವು ಆತನ ರಾಯಭಾರಿಗಳಾದ್ರೆ ಅನ್ಯಾಯಕ್ಕೆ ವಿರುದ್ಧವಾಗಿ ನಾವು ಮಾತಾಡಲೇಬೇಕು, ಅದನ್ನ ತಮ್ಮನಗೊಳಿಸಬೇಕು. ಸತ್ಯಕ್ಕೆ ಎಸ್, ನಾವು ಸತ್ಯಕ್ಕೆ ಎಸ್ ಅಂತ ಹೇಳಬೇಕು. ಸತ್ಯವನ್ನ ಸುಳ್ಳು ಮಾಡುವುದು, ಸುಳ್ಳನ್ನ ಸತ್ಯ ಮಾಡುವಂತವರ ಜೊತೆ ಸೇರಿ ನಾವು ಜೈ ಜೈ ಅಂತ ಹೋಗ್ಬಾರ್ದು. ಹಂಗೂ ಸೈ ಹಿಂಗೂ ಸೈ, ಸತ್ಯವನ್ನು ಹೇಳೋದು, ಸುಳ್ಳಿಗೂ ಜೈ ಅಂತ ಹೇಳುವುದು, ಆ ಕೆಲಸ ಬೇಡ. ಎಲ್ಲವನ್ನ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನ ನಿರೀಕ್ಷಿಸುತ್ತದೆ, ಸಹಿಸಿಕೊಳ್ಳುತ್ತದೆ. ಇಂಥ 15 ಕಾರ್ಯಗಳನ್ನ ಮಾಡುವುದರ ಮೂಲಕವಾಗಿ ಪ್ರೀತಿಯನ್ನ ನಾವು ಕಾರ್ಯರೂಪದಲ್ಲಿ ತೋರ್ಪಡಿಸಲಿಕ್ಕೆ ದೇವರು ನಮ್ಮನ್ನ ಕರೀತಾ ಇದ್ದಾನೆ. ಆವಾಗ ನಾವು ಆತನ ರಾಯಭಾರಿಗಳು ಎಂಬುದಾಗಿ ನಮ್ಮನ್ನ ಪ್ರಚುರಪಡಿಸಲಿಕ್ಕೆ ಸಾಧ್ಯ. ಹಾಗಾದ್ರೆ ದೇವರು ಪ್ರೀತಿ ಸ್ವರೂಪಿ ಅಷ್ಟೇ ಅಲ್ಲ ಪ್ರಿಯರೇ, ದೇವರು ಅಚಲನು. ಮಲಾಕಿ 3:6 ಹೀಗೆ ಹೇಳ್ತಾನೆ, ನಾನು ಕರ್ತನು ಬದಲಾಗುವುದಿಲ್ಲ. ದೇವರು ನಿನ್ನೆ ಇವತ್ತು ನಾಳೆಯೂ ಒಂದೇ ರೀತಿಯಾಗಿರುವ ಆತನು ಅಚಲನು. ನಮ್ಮನ್ನು ಕೂಡ ದೇವರು ಅದಕ್ಕಾಗಿ ಕರಿತಾ ಇದ್ದಾನೆ, ಒಂದೇ ರೀತಿಯಾಗಿರ್ರಿ. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಗಾಗಿರುವುದರಿಂದ ನಿನ್ನನ್ನು ಕಾರಿ ಬಿಡ್ತೇನೆ ಅಂತ ಹೇಳ್ತಾ ಇದ್ದಾನೆ ಸ್ವಾಮಿ. ಆದ್ರಿಂದ ನಾವು ಆತನ ರಾಯಭಾರಿಗಳು ಅಂತ ನಾವು ಹೇಳಿಕೊಳ್ಳುವಾಗ ನಮ್ಮನ್ನ ನಾವು ಒಂದೇ ರೀತಿಯಾಗಿ ವಿಚಾರ ಮಾಡಬೇಕು. ನಾವು ಕೆಟ್ಟವರಾಗೇ ಇದ್ದು ಬಿಡೋಣ, ಒಳ್ಳೆಯವರಾಗೇ ಇರೋಣ. ಈಚೆ ಕೆಟ್ಟದ್ದು ಮಾಡೋದು, ಈಚೆ ಒಳ್ಳೆಯದು ಹೌದು. ಇಲ್ಲಿ ಪ್ರತಿದಿನವೂ ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳೋದು ಹೌದು, ಅಲ್ಲೇ ಅನ್ಯಾಯಕ್ಕೆ ಕೈ ಜೋಡಿಸುವುದು ಹೌದು. ಆದರೆ ಅದು ನಾವು ರಾಯಭಾರಿಗಳು ಅಲ್ಲ, ನಾವು ದೇವರನ್ನ ತೋರ್ಪಡಿಸುವಂಥವ್ರು ಅಲ್ಲ. ಒಂದಕ್ಕೆ ಅಂಟಿಕೊಳ್ಳೋಣ, ಒಂದು ಅನ್ಯಾಯಕ್ಕಾಗಿ ಇದ್ದು ಬಿಡೋಣ ಅಥವಾ ಸತ್ಯಕ್ಕಾಗಿ ಆದರೂ ಇದ್ದು ಬಿಡೋಣ ಎನ್ನುವಂಥ ವಿಚಾರಗಳನ್ನ ದೇವರೀಗ ನಮಗೆ ಹೇಳ್ತಾ ಇದ್ದಾನೆ. ದೇವರು ನ್ಯಾಯಾಧೀಶನು, ನ್ಯಾಯವಂತನು. ನಾವು ಕೂಡ ನ್ಯಾಯವಂತರಾಗಿರಬೇಕು. ಪಾಪರಹಿತನು, ಪವಿತ್ರನು. ನೋಡ್ರಿ, ಯೋಸೇಫನು ಪಾಪದಲ್ಲಿ ಸಿಕ್ಕಿಸಲು ಹೆಣ್ಮಗಳು ಪ್ರಯತ್ನ ಪಟ್ಟರು, ಆತನು ಪಾಪದಲ್ಲಿ ಬೀಳಲಿಕ್ಕೆ ಆಗಲಿಲ್ಲ. ಆತನು ಪಾಪವನ್ನು ಜಯಿಸಿದನು. ನಾವು ಕೂಡ ಪವಿತ್ರರಾಗಿ ಪಾಪರಹಿತರಾಗಿ ಜೀವಿಸುವುದಾದರೆ ನಾವು ಆತನ ರಾಯಭಾರಿಗಳು. ಇಷ್ಟೇ ಅಲ್ಲ, ಅನೇಕ ಗುಣಗಳು ದೇವರದಿದೆ. ಕ್ಷಮಿಸುವವನು, ನಂಬಿಗಸ್ತನು, ಕರುಣಾಮಯು, ದಯೆಯುಳ್ಳವನು, ಕೋಪಕ್ಕೆ ನಿರಾಕರಿಸುವನು, ನಿಧಾನನು ಆಗಿದ್ದಾನೆ. ಇಂತೆಲ್ಲ ದೇವರ ಗುಣಗಳನ್ನು ನಾವು ಹೊತ್ತುಕೊಂಡವರಾಗಿದ್ದರೆ ನಾವು ಆತನ ರಾಯಭಾರಿಗಳು. ಇದಕ್ಕಾಗಿ ದೇವರು ನಮ್ಮನ್ನ ಕರೀತಾ ಇದ್ದಾನೆ. ಇಷ್ಟೇ ಅಲ್ಲದೆ ಸುವಾರ್ತೆ ಸಾರಲಿಕ್ಕೆ ಕರೀತಾ ಇದ್ದಾನೆ, ಭೂಮಿಗೆ ಉಪ್ಪಾಗ್ಲಿಕ್ಕೆ, ಬೆಳಕಾಗ್ಲಿಕ್ಕೆ ನಮ್ಮನ್ನು ಕರೀತಾ ಇದ್ದಾನೆ. ಅಕಸ್ಮಾತ್ ನಾವು ಆತನ ಕರೆಗೆ ಓಗೊಟ್ಟರೆ ಸರಿ, ಓಗೊಡದೇ ಇದ್ದರೆ 1ನೇ ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯದಲ್ಲಿ 24ನೇ ವಚನವನ್ನು ನಾವು ನೋಡುವಾಗ ಹೀಗೆ ಬರೆದಿದೆ, ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ, ಕೈ ಚಾಚಿದರೂ ಗಮನಿಸಲಿಲ್ಲ. ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವವು. ಹಾಗಾದ್ರೆ ನೋಡ್ರಿ ಪ್ರಿಯರೇ, ಆತನು ಕರೆದಾಗ ನಾವು ಓಗೊಡದಿದ್ದರೆ ಈ ಒಂದು ಕಾನ್ಸಿಕ್ವೆನ್ಸ್ ನಾವು ಹೊಂದ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಾವು ವಿಚಾರ ಮಾಡೋಣ, ಆತನ ಕರೆಗೆ ಓಗೊಡೋಣವಾ ಅಥವಾ ಬೇಡವಾ, ಅದು ನಮಗೆ ಬಿಟ್ಟ ಸಂಗತಿ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಕೃಪೆಗೆ ನಾವು ಪಾತ್ರರಾಗುವುದಕ್ಕೆ ಆತನ ಕರೆದಾಗ ಓಗೊಡೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ತಂದೆ ದೇವ, ಈ ಸಮಯದಲ್ಲಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಆಲಯದಲ್ಲಿ ಬಂದು ಸ್ವಾಮಿ, ನಿನ್ನ ಕರೆಯನ್ನು ನಾವು ಕೇಳಿದ್ದೇವೆ.
ನಿನ್ನ ಹೊರೆಯು ಹೌರವಾದದ್ದು ಸ್ವಾಮಿ. ನಮ್ಮ ಹೊರೆಗಳನ್ನು ನಿನ್ನ ಮೇಲೆ ಹಾಕಿ ನಿನ್ನಲ್ಲಿ ನಾವು ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂತೆ ಪ್ರೀತಿ ಎಂಬ 2 ಅಕ್ಷರವನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಸ್ವಾಮಿ ನಿನ್ನ ಮಕ್ಕಳಾಗಿ ನಿನ್ನ ರಾಯಭಾರಿಗಳಾಗಿ ನಡೆಯುವ ಹಾಗೆ ಕೃಪೆ ಮಾಡೆಂಬುದಾಗಿ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ನಮ್ಮನ್ನು ಪ್ರೀತಿಸಿದ ಮೇರೆಗೆ ನಾವು ಸಹ ಇತರರನ್ನು ಪ್ರೀತಿಸುವ ರಾಯಭಾರಿಗಳಾಗಿ ಲೋಕದಲ್ಲಿ ನಾವು ಜೀವಿಸಬೇಕು ಎಂಬಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಉತ್ತಮ ಸಂದೇಶವನ್ನು ನೀಡಿದಂಥ ದೇವ ಸೇವಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಾವು ಕಡೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 15ನೇ ಸಂಗೀತದ 1 ಮತ್ತು 2ನೇ ಚರಣವನ್ನು ರಾಗ ಮಾಡಿಕೊಳ್ಳೋಣ. ಸಂಗೀತ 15, 1 ಮತ್ತು 2ನೇ ಚರಣ. ಈ ಸಂಗೀತವನ್ನು ಹಾಡುವಾಗ ಇಂದು SSLC ಪರೀಕ್ಷೆಯನ್ನು ಎದುರಿಸ್ತಿರುವಂಥ ಎಲ್ಲ ಮಕ್ಕಳು ಮುಂದುಗಡೆ ಬರಬೇಕು. ಸಭಾಪಾಲಕರು ಅವರಿಗಾಗಿ ಪ್ರಾರ್ಥಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ಸಂಗೀತ 15, 1 ಮತ್ತು 2ನೇ ಚರಣ. ಪ್ರೀತಿ ದಿವ್ಯ ರೂಪವಾಗಿ ನಾನೇನು ನಿರ್ಮಿಸಿ ಪ್ರೀತಿ ಪೂರ್ಣ ಕೃಪೆಯಾಗಿ ವಿಧಾನನೆದಿದಿ ಪ್ರೀತಿ ಸರ್ವಕಾಲಕ್ಕೆ ದಾಸನಾದೆ ನಿನಗೆ ಪ್ರೀತಿ ಕೃಪಾದಿಂದ ಆದುಕೊಂಡೆ ಪ್ರೀತಿಯೇ ಪ್ರೀತಿ ಬಂದು ದೀವಾದಿಂದ ನಾನಾಗೆ ಹುಟ್ಟಿದೆ ಪ್ರೀತಿ ಸರ್ವಕಾಲಕ್ಕೆ ದಾಸನಾದೆ ನಿನಗೆ. ಪ್ರಾರ್ಥನೆ ಮಾಡೋಣ. ಸರ್ವಜ್ಞಾನಿಯಾಗಿರುವ ಯೇಸು ಸ್ವಾಮಿಯಲ್ಲಿ ಪ್ರೀತಿಯುಳ್ಳ ದೇವರೇ, ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ಸದೃಢವಾಗಿ ಬೆಳೆದು ನಮ್ಮೆಲ್ಲರಿಗೂ ಮಾದರಿಯಾಗಿರುವ ಆತನೇ, ಈ ದಿವಸ ವಿಶೇಷವಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತಾ ನಿನ್ನ ಈ ಪವಿತ್ರ ಸನ್ನಿಧಿಯಲ್ಲಿ ಮೊಣಕಾಲೂರಿರುವಂಥ ನಮ್ಮ ಪ್ರೀತಿಯ ಮಕ್ಕಳನ್ನು ನಿನ್ನ ಹಸ್ತಗಳಿಗೆ ಈ ದಿವಸ ಒಪ್ಪಿಸಿಕೊಡುತ್ತೇವೆ ದೇವರೇ. ತಮ್ಮ 10ನೇ ಕ್ಲಾಸಿನ ವಿದ್ಯಾಭ್ಯಾಸವನ್ನು ಇಡೀ ವರ್ಷ ಬಹಳ ಪರಿಶ್ರಮದಿಂದ ಮಾಡಿ ಈ ಹೊತ್ತಿನಿಂದ ಏಪ್ರಿಲ್ 2ನೇ ತಾರೀಕಿನವರೆಗೆ ನಡೆಯಲಿರುವಂಥ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಾರೆ. ಇಡೀ ವರ್ಷ ಅವರನ್ನು ಕಾಪಾಡಿದ್ದಿ ದೇವರೇ. ಶಾಲೆಯಲ್ಲಿ ಅವರಿಗೆ ಬೋಧಿಸಿದ ಪಾಠಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಿದ್ದಿ. ಹೆಚ್ಚುವರಿಯಾಗಿ ಮನೆಯಲ್ಲಿ ಕರ್ತನೆ ಎಲ್ಲ ಪಾಠಗಳನ್ನು ಮತ್ತೊಮ್ಮೆ 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 ಎಂಬುದಾಗಿ ಓದಿ ಅರ್ಥ ಮಾಡಿಕೊಂಡು ಮನನ ಮಾಡಿಕೊಂಡು ಮನಸ್ಸಲ್ಲಿ ಎಲ್ಲವನ್ನ ಇಟ್ಟುಕೊಂಡು ಈ ಹೊತ್ತು ಪರೀಕ್ಷೆಗೆ ಪ್ರವೇಶ ಮಾಡುತ್ತಿದ್ದಾರೆ ದೇವರೇ. ಈ ಸಂದರ್ಭದಲ್ಲಿ ಅವರ ಮೇಲೆ ನಿನ್ನ ಜ್ಞಾನದ ಮಳೆ ಸುರಿಸು, ನೆನಪಿನ ಶಕ್ತಿ ಅವರಿಗೆ ದಯಪಾಲಿಸು. ಕೊಡಲ್ಪಟ್ಟ ಪ್ರಶ್ನೆ ಪತ್ರಿಕೆಯನ್ನು ಸ್ಪಷ್ಟವಾಗಿ ಓದಿ ಅರ್ಥ ಮಾಡಿಕೊಂಡು ದೇವರೇ ಅವರಿಗೆ ಮೊದಲಾಗಿ ನೆನಪಾಗುವ ಪ್ರಶ್ನೆಗಳನ್ನು ಬಿಡಿಸುವಂತೆ ಅಂದವಾಗಿ ಸ್ಪಷ್ಟವಾಗಿ ಸ್ವಚ್ಛವಾಗಿ ಬರೆಯುವಂತೆ, ಆ ಮೂಲಕವಾಗಿ ಸ್ವಾಮಿ ಅತ್ಯುತ್ತಮವಾದಂಥ ಮಾರ್ಕ್ಗಳನ್ನು ಪಡೆಯುವುದಕ್ಕೆ
ಯೋಗ್ಯರಾಗುವಂತೆ ಆಶೀರ್ವದಿಸು. ಈ ಪರೀಕ್ಷಾ ವೇಳೆಯಲ್ಲಿ ಸ್ವಾಭಾವಿಕವಾಗಿ ಅವ್ರಿಗುಂಟಾಗುವ ಎಲ್ಲ ಒತ್ತಡ, ಭಾರ, ಭಯ ಅವರಿಂದ ತೆಗೆದುಹಾಕು. ಅಪ್ಪ ಅಮ್ಮನು ಪಟ್ಟ ಪ್ರಯಾಸ, ಕಷ್ಟವನ್ನು ಅವರ ನೆನಪಿಗೆ ತಂದುಕೊಡು. ದೇವರೇ, ಅವ್ರಿಗೆ ಒಳ್ಳೆಯದಾಗಲಿ, ಅವರ ಭವಿಷ್ಯತ್ತು ಉಜ್ವಲವಾಗಲಿ ಎಂಬುದಾಗಿ ತಂದೆ ತಾಯಿಗಳು ಮಾಡಿದ ತ್ಯಾಗ, ಪ್ರಯಾಸ, ಅವರ ಬೆನ್ನ ಹಿಂದೆ ಇದ್ದು ಮಾಡಿದಂಥ ಎಲ್ಲ ರೀತಿಯ ಸಹಾಯ ನೆನೆಸಿಕೊಂಡು ಅವರೊಟ್ಟಿಗೆ ಇಡೀ ವರ್ಷ ಶಾಲೆಯಲ್ಲಿ ಶಿಕ್ಷಕರು ಪ್ರೀತಿಯಿಂದ ಕಲಿಸಿದ ಅವರನ್ನೂ ನೆನೆಸಿಕೊಂಡು ಮೇಲಾಗಿ ಜ್ಞಾನದ ಮೂಲವಾಗಿರುವ ನಿನ್ನ ಆಶೀರ್ವಾದವನ್ನು ಮನದಲ್ಲಿಯೇ ಬೇಡುತ್ತಾ ಈ ಪರೀಕ್ಷೆಗಳನ್ನು ದೇವರೇ ಎದುರಿಸುವಂತೆ ಸಹಾಯ ಮಾಡು. ಒಬ್ಬೊಬ್ಬರ ಮೇಲೆಯೂ ನಿನ್ನ ಆಶೀರ್ವಾದದ ಕೈಗಳು ನೆಲೆಯಾಗಿರಲಿ. ಅವರೊಟ್ಟಿಗೆ ನೆನೆದು ಈ ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷೆಗೆ ಯಾವುದೇ ಅಡ್ಡಿ, ಆತಂಕ, ಅಭ್ಯಂತರ, ಅಪಾಯ, ಅಪಘಾತ, ಅನಾರೋಗ್ಯ ಕಾಡದ ಹಾಗೆ ಅವರೆಲ್ಲರೂ ಸುರಕ್ಷಿತವಾಗಿ ಹೋಗಿ ದೇವರ ಅತ್ಯುತ್ತಮವಾದ ರೀತಿಯಲ್ಲಿ ಪರೀಕ್ಷೆಗಳನ್ನು ಎದುರಿಸಿ ದಾಟಿ ಸುರಕ್ಷಿತವಾಗಿ, ಸಂತೋಷವಾಗಿ, ಹೆಮ್ಮೆಯಿಂದ ಮನೆಗೆ ಬರುವಂತೆ ಸಹಾಯ ಮಾಡು. ಅತ್ಯುತ್ತಮವಾದ ಪರಿಣಾಮ ಅವರವರ ತಂದೆ ತಾಯಿಗಳಿಗೆ ಕೀರ್ತಿ, ನಮ್ಮ ಸಭೆಗೆ ದೊಡ್ಡದಾದಂಥ ಒಂದು ಹೆಮ್ಮೆ ಪಡುವಂಥ ಸಂಗತಿ ಆಗುವಂತೆಯೂ, ಇವೆಲ್ಲವುಗಳಿಗಿಂತ ಮೇಲಾಗಿ ಈ ಮಕ್ಕಳ ಮೂಲಕ, ಅವರ ಈ ಸಾಧನೆ ಮೂಲಕ ದೇವರೇ ನಿನಗೆ ಮಹಿಮೆ ಆಗಲಿ. ಈ ಪರೀಕ್ಷೆಗಳು ಅವರ ಜೀವನದ ತಿರುವಾಗಿದೆ ಎಂಬುದನ್ನು ಯಾವಾಗಲೂ ಪರಿಗ್ರಹಿಸಿ ಅತ್ಯುತ್ತಮವಾದ ರೀತಿಯಲ್ಲಿ ಅವುಗಳನ್ನು ಬಿಡಿಸುವುದಕ್ಕೆ ಸಹಾಯ ಮಾಡು. ಒಬ್ಬರು ಎದ್ದು ಹೋಗಿದ್ದಾರೆ, ಪರೀಕ್ಷೆ ಆಯಿತು ಎಂಬುದಾಗಿ ಇನ್ನೊಬ್ಬರು ಅವಸರ ಮಾಡದೆ ಕೊಟ್ಟಂಥ ಸಮಯವನ್ನು ಪೂರ್ತಿಯಾಗಿ ಉಪಯೋಗಿಸಿ ಸರಿಯಾದ ರೀತಿಯಲ್ಲಿ, ಅತ್ಯುತ್ತಮವಾದ ರೀತಿಯಲ್ಲಿ ಬರೆಯುವುದಕ್ಕೆ ಕೃಪೆ ಮಾಡೆಂದು ಬೇಡಿಕೊಳ್ಳುತ್ತಾ ಈ ಮಕ್ಕಳನ್ನು ಪರಿಶುದ್ಧವಾದ ಯೇಸುವೆ ನಿನ್ನ ಕೈಗಳಿಗೆ ಒಪ್ಪಿಸಿ ಹೊರಟು ಹೋಗುತ್ತೇವೆ. ಅವರೊಟ್ಟಿಗಿದ್ದುಕೊಂಡು ಎಲ್ಲ ದಿನಗಳು ಕಾಪಾಡಿ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. SSLC ಮಕ್ಕಳಿಗೆ ಬಹಳ ಉತ್ತಮವಾಗಿ ಅವರಿಗಾಗಿ, ಅವರು ಇಂದು ಬರೆಯುವ ಪರೀಕ್ಷೆಗಾಗಿ ಪ್ರಾರ್ಥಿಸುತ್ತಾ ಇಬ್ಬರು ಸಭಾಪಾಲಕರು ನಮ್ಮ ಮಕ್ಕಳಿಗೆ ಶುಭವನ್ನು ಹಾರೈಸಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ಕಡೆಯದಾಗಿ ಕರ್ತನು ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ರಾಗರೂಪವಾಗಿ ಹಾಡಿಕೊಳ್ಳೋಣ. ಲೋಕ ಜನಕನಿ ಭವದ ವಿಧಾನವು ನಿರುತವು ಪಾವನವಾಗಿರಲಿ. ಸುರಚಿರವಾಗಿ ನಿನ್ನಯ ರಾಜವು ಕರೆಯಲಿ ನೆಲಸಲಿ ಸ್ಥಿರವಾಗಿ. ಪರದಾನದಿ ನಿನ್ನ ಚೀತವುದರೆಯಲಿ ನೆರವೇರಲಿ ಅನುದಿನದ ಬುದ್ಧಿ. ಪರಿಪಾಲಿಸು ಎಂಬ ಕೊರತೆಯ ನೀಗಿಸು ಹೊರಸು ಗುಣಾಕರ ದಯಶೀಲ. ಕ್ಷಮಿಸೆಂಬ ಪಾಪಗಳನ್ನು ನಾವಿತರನು ಕ್ಷಮಿಸಿದ ತೆರದಿ ದಯಾ ಕರನೇ. ಕ್ಷೇಮವ ಪಾಲಿಸು ದೀನರ ರಕ್ಷಿಸು
ಕಾಮಿತ ಫಲದಾಯಕ ನೀನೇ. ಶೋಧನೆಯೊಳಗೆ ಸೇರಿಸದಿರುವು ಶೋಧಕ ನೀನೇ ತಾಯಿ ಪ್ರಭು. ಸೀತದಿ ರಾಜವು ಬಲವು ಮಹಿಮೆಗಳು ಓ ದಯಾಧೀಶನೆ ನೀನವುಗಳು. ಸಭಾಪಾಲಕರು ಅಂತ್ಯಾಶೀರ್ವಾದದಲ್ಲಿ ನಮ್ಮನ್ನು ನಡೆಸಬೇಕಾಗಿ. ನಂಬಿಕೆಯಿಂದ ದೇವರ ಆಶೀರ್ವಾದ ಹೊಂದಿಕೊಂಡು ಸಮಾಧಾನದಿಂದ ನಮ್ಮ ಈ ದಿನದ ದಿನಚರಿಯನ್ನ ಆರಂಭಿಸೋಣ. ನಮ್ಮ ಕರ್ತನಾದ ಯೇಸುವಿನ ಕೃಪೆ, ದೇವರ ಪ್ರೀತಿ, ಪವಿತ್ರಾತ್ಮನ ಐಕ್ಯತೆ ನಿತ್ಯ ಕಾಲಕ್ಕೂ ನಮ್ಮೆಲ್ಲರ ಸಂಗಡ, ಪರೀಕ್ಷೆ ಬರೆಯುವ ಮಕ್ಕಳ ಸಂಗಡ ಇದ್ದುಕೊಂಡು ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಸೇನಾ ಯೇಸು ಕಾತ ಲೋಕಾರಣ್ಯ ಯಾತ್ರಿಯೋ ದಿನೇ ಶಕ್ತ ನಾನಾಶಕ್ತ ದಾಟಿ ಹಸ್ತದೋ ಜೀವಾದಾನ ತೇನೆ ಪೂರ್ಣ ತೃಪ್ತಿ ಗೋಡಿಸು.